ಮಾಡುವಂತೆ ನಾವು ಬಲಪಡಿಸಬೇಕೆಂದು ನಮ್ಮ ರಕ್ಷಕನೂ ಕಾರ್ಯಕರ್ತನು ಮಹಾಯಾಜಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತದೆ. ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಜೋಪಾನವೋ ಜೋಪಾನ ಜೋಪಾನವೋ ಜೋಪಾನ ಎಲೆ ಮಾನವ ನಿನ್ನ ಜೀವಿತ ಎಲೆ ಮಾನವ ನಿನ್ನ ಜೀವಿತ ಸಾಗಿದೆ ಇಲ್ಲಿ ಎಲ್ಲಿಗೆ. ಜೋಪಾನವೋ ಜೋಪಾನ ಜೋಪಾನವೋ ಜೋಪಾನ ಎಲೆ ಮಾನವ ನಿನ್ನ ಜೀವಿತ ಸಾಗಿದೆ ಇಲ್ಲಿ ಎಲ್ಲಿಗೆ. ಸುಳ್ಳು ಕಪಟ ಮೋಸ ವಂಚನೆ ಮೋಹ ಸ್ವಾರ್ಥ ದ್ರೋಹಗಳೆಂಬ ಆಯುಧ ಧರಿಸಿ ಮೆರೆಯುತ್ತಿರುವ ಸುಳ್ಳು ಕಪಟ ಮೋಸ ವಂಚನೆ ಮೋಹ ಸ್ವಾರ್ಥ ದ್ರೋಹಗಳೆಂಬ ಆಯುಧ ಧರಿಸಿ ಮೆರೆಯುತ್ತಿರುವೆ. ನೀ ತೋಡಿದ ಹಳ್ಳದಲ್ಲೇ ನೀ ತೋಡಿದ ಹಳ್ಳದಲ್ಲೇ ನೀ ಬೀಳುವೆ ಎಂದು ವೇದವು ಹೇಳುವುದು ವೇದವು ಹೇಳುವುದು. ಜೋಪಾನವೋ ಜೋಪಾನ ಜೋಪಾನವೋ ಜೋಪಾನ ಎಲೆ ಮಾನವ ನಿನ್ನ ಜೀವಿತ ಎಲೆ ಮಾನವ ನಿನ್ನ ಜೀವಿತ ಸಾಗಿದೆ ಇಲ್ಲಿ ಎಲ್ಲಿಗೆ. ನೀನೇನೆ ಬಿತ್ತಿದರು ಏನನ್ನ ಬೆಳೆಸಿದರು ಹೂವಾಗಬೇಕು ಹಣ್ಣಾಗಬೇಕು ಕೊಯ್ಯಲೇಬೇಕು. ನೀನದನ್ನೇ ನೀನೇನೆ ಬಿತ್ತಿದರು ಏನನ್ನ ಬೆಳೆಸಿದರು ಹೂವಾಗಬೇಕು ಹಣ್ಣಾಗಬೇಕು ಕೊಯ್ಯಲೇಬೇಕು. ನೀನದನ್ನೇ ನೀ ನೀಡಿದ ಅಳತೆಯಲ್ಲೇ ನೀ ನೀಡಿದ ಅಳತೆಯಲ್ಲೇ ಹಲವಾರು ನಿನಗೆ ಇಂದಲ್ಲ ನಾಳೆಗೆ ಇಂದಲ್ಲ ನಾಳೆಗೆ. ಜೋಪಾನವೋ ಜೋಪಾನ ಜೋಪಾನವೋ ಜೋಪಾನ ಎಲೆ ಮಾನವ ನಿನ್ನ ಜೀವಿತ ಎಲೆ ಮಾನವ ನಿನ್ನ ಜೀವಿತ ಸಾಗಿದೆ ಇಲ್ಲಿ ಎಲ್ಲಿಗೆ. ಜೋಪಾನವೋ ಜೋಪಾನ ಜೋಪಾನವೋ ಜೋಪಾನ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕರ್ತನ ವಾಕ್ಯದ ಬಳಿಗೆ ಹೋಗೋಣ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾನತನಾದ ಸ್ವಾಮಿ, ಈ ದಿನಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡುವಂತ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ.
ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನ ಮೇಲೆ ಧ್ಯಾನ ಮಾಡುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂಬುದಾಗಿ ಹೇಳಿ. ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ನಾನಾ ಭಾಗಗಳಿಂದ ಒಂದೇ ಮನಸ್ಸಿನಿಂದ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರುವಾಗ ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು. ಬರಬೇಕಾಗಿರುವಂತ ಪ್ರತಿಯೊಬ್ಬರನ್ನು ನಿನ್ನ ಪರಿಶುದ್ಧವಾದಂತ ಕೃಪಾಹಸ್ತದ ಬಳಿಗೆ ಬರಮಾಡು. ನಮ್ಮೊಟ್ಟಿಗೆ ಮಾತನಾಡು. ಈ ದಿನದ ಸಂದೇಶವನ್ನ ನೀನೇ ನಮಗೆ ದಯಪಾಲಿಸಿಕೊಡು. ನಮಗೆ ಬೇಕಾದಂತ ಆತ್ಮನ ಬಲವನ್ನು, ಆತ್ಮನ ತೃಪ್ತಿಯನ್ನು, ಪರಲೋಕದ ಶಕ್ತಿಯನ್ನು ದಯಪಾಲಿಸಿಕೊಡು. ಮಹಿಮೆ ನಿನಗಾಗಲಿ ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ಕರ್ತನೆ, ಆಮೇನ್. ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ ಮತ್ತೊಮ್ಮೆ ನಾನು ಕರ್ತನ ಮಧುರ ನಾಮದಲ್ಲಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕಳೆದ 2-3 ದಿನಗಳಲ್ಲಿ ನಾನು ಬರೀ ಪ್ರಯಾಣದಲ್ಲಿ ಇರಬೇಕಾಯ್ತು. ಹೀಗಾಗಿ ನೇರವಾಗಿ ಕೆಲವೊಂದು ಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಆಗ್ಲಿಲ್ಲ. ಅನೇಕ ಅಡೆತಡೆಗಳಾದವು. ಅದು ಕೂಡ ದೇವರು ನಮ್ಮ ಜೊತೆಲಿದ್ದು ಎಲ್ಲವನ್ನ ಸುಲಲಿತವಾಗಿ ನಡೆಸ್ಕೊಂಡು ಬಂದದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನ ನಾನು ಆರಿಸಿಕೊಂಡಂತ ಶಿರೋನಾಮೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬುದಾಗಿ. ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಇದು ನಾವೆಲ್ಲರೂ ಒಂದು ಪಾಠನೇ ಕಲ್ತಿದ್ದೀವಿ ಓದುವಾಗ. ಯಾವ ತರಗತಿಯಲ್ಲಿ ಅಂತೇಳಿ ನನಗೆ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಬಟ್ ಈ ಶೀರ್ಷಿಕೆ ಈ ಪಾಠಕ್ಕೆ ಅನುಗುಣವಾಗಿ ಇತ್ತು. ಅದಕ್ಕೋಸ್ಕರ ಅದನ್ನು ಆರಿಸ್ಕೊಂಡಿದ್ದೇನೆ. ಸೊ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ರಿಂದ 9ನೇ ವಚನಗಳ ತನಕ ನಾವು ಓದಿಕೊಳ್ಳೋಣ. ಗಲಾತ್ಯದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 6ರಿಂದ 9 ವಚನಗಳ ತನಕ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಈ ದಿನದ ವಾಕ್ಯ ಭಾಗದಲ್ಲಿ ನಾನು ಆರಿಸಿಕೊಂಡಂತ ಭಾಗ 6ನೇ ಅಧ್ಯಾಯ ಗಲಾತ್ಯದವರ ಬರೆದ ಪತ್ರಿಕೆ 7ನೇ ವಚನ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಮಾಡುವವನಲ್ಲ, ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಯಾಕೋಬನು ಸಭೆಯಾಗಿ ಹಾಗೂ ಈ ಲೋಕದಲ್ಲಿ ದೇವರು ಸೃಷ್ಟಿಸಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಈ ಸಂದೇಶವನ್ನ ನೀಡುವಂತವನಾಗಿದ್ದಾನೆ. ದೇವರ ಆತ್ಮನ ಮುಖಾಂತರವಾಗಿ ದೇವರ ವಾಕ್ಯವು ಕೊನೆ ಕಾಲದಲ್ಲಿ ವಿಶೇಷವಾಗಿ ದೇವರನ್ನ ಪ್ರೀತಿಸುವಂತ, ದೇವರನ್ನ ನಂಬಿದಂತ ದೇವರ ಮಕ್ಕಳಿಗೆ ಕೊಡಲ್ಪಡುವಂತದ್ದಾಗಿದೆ. ಪ್ರತಿ ಬೆಳಿಗ್ಗೆ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದಾನೆ ಮತ್ತು ನಮ್ಮೊಟ್ಟಿಗೆ ಮಾತನಾಡುವಾಗ ತನ್ನ ಪರಿಶುದ್ಧವಾದಂತ ಗುಣ ಸ್ವಭಾವಗಳನ್ನ ನಮ್ಮ ಜೀವಿತದಲ್ಲಿ ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸುವಂತವನಾಗಿದ್ದಾನೆ. ಆದುದರಿಂದಲೇ ಮುಂದಾಗುವಂತಹ ವಿಷಯಗಳಲ್ಲಿ ಅನೇಕ ವಿಧವಾದಂತ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಎಚ್ಚರಪಡಿಸುವಂತವನಾಗಿದ್ದಾನೆ. ದೇವರು ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾವು ನೋಡ್ತೇವೆ ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಯೇಸು ಸ್ವಾಮಿ ಮಾತುಗಳನ್ನ ಹೇಳ್ತಾರೆ. ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನದಲ್ಲಿ ಸತ್ಯವೇದ ಇದ್ದವರು ದಯಮಾಡಿ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ತಂದಿರೋರು ನಾನು ಓದ್ತೇನೆ. ಅವರ ಫಲಗಳಿಂದಲೇ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ.
ಹಾಗೆ ಒಳ್ಳೆಯ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು. ಮರವು ಕೆಟ್ಟ ಫಲವನ್ನು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದಲೇ ಅವರನ್ನು ತಿಳಿದುಕೊಳ್ಳುವಿರಿ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ ಬೋಧನೆಯನ್ನ ಮಾಡುವಂತರಾಗಿದ್ದಾರೆ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನ, ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂತ ವಿಷಯ. ನಾವು ನೋಡ್ತೇವೆ, ಮುಳ್ಳು ಗಿಡಗಳಲ್ಲಿ ಯಾವತ್ತು ನಾವು ದ್ರಾಕ್ಷಿ ಹಣ್ಣಾಗಲಿ ಅಥವಾ ಉತ್ತಮವಾದಂತಹ ಫಲವನ್ನಾಗಲಿ ಪಡಿಲಿಕ್ಕೆ ಸಾಧ್ಯ. ಅದೇ ಮದ್ದುಗುಣಿಕೆ ಗಿಡಗಳು, ಸಾಮಾನ್ಯವಾಗಿ ಹಳ್ಳಿ ಕಡೆ ವಾಸಿಸುವವರಿಗೆ ಮಾತು ಗೊತ್ತು. ಮದ್ದುಗುಣಿಕೆ ಗಿಡ ಹೇಗಿದೆ ಅಂತೇಳಿ, ಅದ್ರ ಮೈ ತುಂಬಾ ಬರೀ ಮುಳ್ಳೇ ಇರ್ತದೆ. ಅಂತ ಗಿಡದಲ್ಲಿ ಅಂಜೂರವನ್ನ ಬೆಳೆಯುವುದುಂಟೆ. ಅಂಜೂರ ಅಂತ ಹೇಳುವಾಗ ನಾವು ಇಲ್ಲಿ ಏನು ಹತ್ತಿ ಹಣ್ಣು ಎಂಬುದಾಗಿ ಹೇಳ್ತೀವಿ, ಹತ್ತಿ ಹಣ್ಣು. ಅದೇ ಹತ್ತಿ ಹಣ್ಣು ಮೇಲೆ ಎಷ್ಟು ಸುಂದರವಾಗಿ ನುಣುಪಾಗಿರ್ತದೆ ಮತ್ತು ಹಣ್ಣಾದಾಗ ಬಹಳ ಮೃದುವಾಗಿ, ಅಂತ ಉತ್ತಮವಾದಂತ ಹಣ್ಣು. ಹತ್ತಿ ಹಣ್ಣಿನಂತೆ ಮೃದುವಾಗಿರ್ತದೆ. ಮುಳ್ಳು ಗಿಡಗಳಲ್ಲಿ ಕೊಯ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವುದು ಆಗುತ್ತೆ, ಯಾವುದು ಎಲ್ಲಿ ಸಿಗುತ್ತೆ, ಯಾವುದನ್ನು ಮಾಡಿದ್ರೆ ಏನಾಗುತ್ತೆ ಎಂಬತಕ್ಕಂತ ಅರಿವನ್ನ ನಾವು ಹೊಂದಿದ್ದೇವೆ. ಸ್ವಾಭಾವಿಕವಾಗಿ ಈ ವಿಷಯಗಳು ನಮ್ಗೆ ಗೊತ್ತಿದೆ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣನ್ನ ನಾವು ಪಡ್ಕೊಳ್ಳಕ್ಕಾಗುತ್ತಿಲ್ಲ, ಮತ್ತು ದ್ರಾಕ್ಷಿ ಹಣ್ಣು ಗಿಡಗಳಲ್ಲಿ ನಾವು ಮುಳ್ಳು ಗಿಡಗಳನ್ನ ನೋಡಕ್ಕಾಗುತ್ತಿಲ್ಲ. ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡ್ತದೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವಾಗ ನಾವು ಅನೇಕ ಸಾರಿ ಇದನ್ನ ಕಣ್ಣಾರೆ ಕಾಣ್ತೇವೆ. ಮುಂದಾಗಬಹುದು, ಏನಾಗಬಹುದು ಅನ್ನೋದನ್ನ ಈಗಲೇ ನಾವು ಊಹಿಸಬಹುದು. ಮುಂದೆ ಉತ್ತಮವಾದಂತ ಬೆಳೆಯನ್ನ ಬೆಳಿತೀವಿ ಅನ್ನೋದಕ್ಕೆ ಬಿತ್ತುವಾಗ ಆ ಮೊಳಕೆ ಬಂದಾಗ ಹೇಗಿರ್ತದೆ ಎಂಬುದನ್ನ ನೋಡಿನೇ ನಾವು ಅರ್ಥ ಮಾಡ್ಕೋ. ಬೆಳೀತಾ ಬೆಳೀತಾ ಅದು ಹಚ್ಚ ಹಸಿರಾಗ್ತಾ ಹೋದಾಗ ಉತ್ತಮವಾದ ಬೆಳೆಯನ್ನ ಬೆಳಿತೇವೆ ಎಂಬುದಾಗಿ ಅನ್ಕೋಬಹುದು. ಅದು ಬೆಳೆಯುತ್ತಿರುವಾಗಲೇ ಅದು ಹಳದಿ ಬಣ್ಣಕ್ಕೆ ತಿರುಗಿ ಮೇಲೆ ಚಿಗುರುಗಳು ಒಣಗುತ್ತಾ ಅದು ಅಲ್ಲಿ ಇಲ್ಲಿ ವಿರಳವಾಗಿ ಬೆಳೆ ಬೆಳೆಯುವುದಾದರೆ ಅದು ಖಂಡಿತವಾಗಿಯೂ ಮಧ್ಯದಲ್ಲಿ ಒಣಗೋಗ್ತದೆ, ಯಾವ ಫಲವನ್ನು ಕೊಡುವುದಿಲ್ಲ ಎಂಬುದಾಗಿ ಕೂಡ ಅರ್ಥ ಮಾಡ್ಕೊ. ಹೀಗಿರುವಾಗ ಉತ್ತಮವಾದಂತ ಫಲವನ್ನ ನಿರೀಕ್ಷಿಸುವಂತ ನಾವು ಆರಂಭದಲ್ಲಿಯೇ ಕೆಲವೊಂದು ವಿಚಾರಗಳನ್ನ, ಸಂಗತಿಗಳನ್ನ ಗಮನಕ್ಕೆ ತೆಗೆದುಕೊಂಡರೆ ಮುಂದಿನ ಭವಿಷ್ಯದಲ್ಲಿ ಯಾವ ನಿರೀಕ್ಷೆ ನಮಗಿದೆ, ಯಾವ ಒಂದು ಆಸೆಗಳು, ಇಷ್ಟಾರ್ಥಗಳು ನಮ್ಮ ಜೀವಿತದಲ್ಲಿ ಬೇಕೆಂದು ಬಯಸುತ್ತೇವೆ, ಅವುಗಳನ್ನ ಸಾಧಿಸಿಕೊಳ್ಳಬೇಕಾದ್ರೆ ಆರಂಭದಲ್ಲಿಯೇ ನಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಕೆಲವೊಂದು ವಿಷಯಗಳನ್ನ ನಮ್ಮ ಗಮನಕ್ಕೆ ಸ್ವಾಭಾವಿಕವಾಗಿ ಇಟ್ಟಿರುವುದರಿಂದ ವಿಶೇಷವಾಗಿ ಸ್ವಾಭಾವಿಕವಾಗಿ ನಡೆಯುವಂತ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂತ, ಗಮನದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಕೆಲವು ಸಾರಿ ನಾವು ಅತಿಯಾದ ವ್ಯಾಮೋಹದಿಂದ, ಅತಿಯಾದ ಕಾಳಜಿಯಿಂದ, ಅತಿಯಾದ ಭಕ್ತಿಯಿಂದ, ಅತಿಯಾದ ಪ್ರೀತಿಯಿಂದ ಮುಂದಾಗುವಂತ ಅಪಾಯಗಳಿಗೆ, ಮುಂದಾಗುವಂತ ದುರಂತಗಳಿಗೆ ಆಗಬಹುದು ಎಂಬತಕ್ಕಂಥ ಸಂಗತಿಗಳು ನಮ್ಮ ಮುಂದೆ ಈಗಲೇ ಗೋಚರವಾದರೂ ಕೂಡ ಅದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಗಂಭೀರವಾಗಿ ಪರಿಗಣಿಸದೆ ನಾವು ಸ್ವಾಭಾವಿಕವಾದ ನಿಲುವನ್ನ ತೆಗೆದುಕೊಳ್ತೇವೆ. ಕಾರಣ, ಉದಾಹರಣೆಗೆ ಒಬ್ಬ ತಂದೆ ತನ್ನ ಮಕ್ಕಳನ್ನ ಅತಿಯಾದಂತ ಪ್ರೀತಿಯಿಂದ ಬೆಳೆಸ್ತಾನೆ. ಅವರಿಗೆ ಕಾಲಿಗೆ ಮುಳ್ಳು ತಗಲಬಾರದು, ಅವ್ರಿಗೆ ಯಾವ ಧಕ್ಕೆ ಆಗ್ಬಾರ್ದು, ಅವ್ರಿಗೆ ಯಾರು ನೋವನ್ನುಂಟು ಮಾಡಬಾರ್ದು, ಯಾರಿಂದಲೂ ಅವ್ರಿಗೆ ತೊಂದರೆ ಆಗ್ಬಾರ್ದು, ಯಾವಾಗಲೂ ಅವ್ರು ನಗುನಗ್ತಿರ್ಬೇಕು, ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ನಿಜ, ಇದು ಪ್ರತಿಯೊಬ್ಬ ತಂದೆ ತಾಯಿಗಳು ಬಯಸುವುದು ಉಂಟು. ಹೀಗಿರುವಾಗ ತಮ್ಮ ಮಕ್ಕಳು ತಾವು ಸುಖದಿಂದ ಬೆಳೆಸಬೇಕು, ಜೀವಮಾನ ಪೂರ್ತಿ ಸುಖವಾಗಿ ಇರಬೇಕೆಂಬುದಾಗಿ
ಬಯಸುವುದಾದರೆ, ಯಾರಿಂದಲೂ ಅವರಿಗೆ ಯಾವುದೇ ತೊಂದರೆಗಳು ಸಮಸ್ಯೆಗಳು ಉಂಟಾಗದೆ ಇರಬೇಕಾದ್ರೆ, ಅವರು ಸುರಕ್ಷಿತವಾಗಿ ಇರಬೇಕೆಂಬುದಾಗಿ ಭಾವಿಸುವಂತ ನಾವು ನಮ್ಮ ಮಕ್ಕಳಿಂದಲೂ ಇತರರ ತಂದೆ ತಾಯಿಗಳು ಅದನ್ನೇ ಬಯಸುತ್ತಾರೆ. ಇವರಿಂದಲೂ ಯಾರಿಗೂ ತೊಂದರೆ ಸಮಸ್ಯೆ ಅನ್ಯಾಯ ಅಕ್ರಮಗಳು ನಡೆಯದೆ ಇರುವಂತೆ ನಾವು ನೋಡ್ಕೊಳ್ಬೇಕಾಗ್ತದೆ. ಹೇಗೆ? ಅದನ್ನೇ ಬೆಳೆಯುವ ಚಿಗುರು ಮೊಳಕೆಯಲ್ಲೇ ಎಂಬುದಾಗಿ ನಾನು ಹೇಳ್ತೇನೆ. ನಾವು ಮುಂದೊಂದು ದಿವಸ ಕುಟುಂಬದಲ್ಲಿ ಅಥವಾ ನಮ್ಮ ಮಕ್ಕಳ ಜೀವಿತದಲ್ಲಿ ಯಾವತ್ತೂ ಕೂಡ ಸಂತೋಷವನ್ನೇ, ಯಾವುದು ಕೂಡ ಒಳ್ಳೆಯದನ್ನೇ ಶುಭವನ್ನೇ ಹಾರೈಸುವುದಾದರೆ ಮುಂಜಾಗೃತಿಯಾಗಿ ಮುಂದೊದಗಿ ಬರುವಂತ ಅಪಾಯಗಳ ಬಗ್ಗೆ ಅರಿವಿರಬೇಕಾಗ್ತದೆ. ಈ ದುರಂತಗಳು, ಅಪಾಯಗಳು, ಈ ನೋವುಗಳು, ಸಂಕಟಗಳು ಯಾಕೆ ಬರುತ್ತದೆ ಎಂಬುದಾಗಿ ಹೇಳುವಾಗ, ಕೆಲವು ಸಾರಿ ನಾವು ಗಮನಿಸದೆ ಬಿಟ್ಟಂತ ಕೆಲವೊಂದು ವಿಚಾರಗಳು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಯವರಲ್ಲಿ ಅವು ಮರವಾಗಿ ಬೆಳೆದು ಮದ್ದು ಗುಣಕ್ಕೆ ಗಿಡಗಳಾಗ್ಬಿಡ್ತವೆ. ಮುಂದೊಂದು ದಿವಸ ಕೆಟ್ಟ ಫಲಗಳನ್ನು ಕೊಡುವಂತವುಗಳಾಗ್ತವೆ. ಆವಾಗ ನಾವು ಅದನ್ನು ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದಾಗಿ. ದೊಡ್ಡದಾದ ಮೇಲೆ ಸಮಸ್ಯೆಯನ್ನ ಪರಿಹರಿಸಬೇಕಾದ್ರೆ ಬಹಳ ಕಷ್ಟ, ಸರಿ ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ, ಕೆಲವು ಸಾರಿ ಆಗೋದೇ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ದುಷ್ಟತ್ವವು ಪ್ರಪಂಚವನ್ನ ತುಂಬಿ ತುಳುಕುತ್ತಿರುವಾಗ, ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಆಗಲಿ, ಯಾವುದೇ ಕುಟುಂಬದಲ್ಲಿ ಯಾವ ಕ್ಷಣದಲ್ಲಾದ್ರೂ ಕೂಡ ದುಷ್ಟತ್ವದ ಮೊಳಕೆ ಹೊಡೆಯೋದನ್ನ ನಾವು ಮರೆಯದೆ ಇರಬೇಕಾಗಿಲ್ಲ, ಗಮನಕ್ಕೆ ತೆಗೆದುಕೊಳ್ಳದೆ ಇರಬೇಕಾಗಿಲ್ಲ. ಇಂಥ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕೆಲವು ಸಾರಿ ನಮ್ಮ ಒಂದು ವಿಪರೀತವಾದಂತ ನಂಬಿಕೆ, ನನ್ನ ಮಕ್ಕಳಾಗೋದಿಲ್ಲ, ನನ್ನ ಮನೇಲಿ ಹೀಗೆ ನಡೆಯೋದಿಲ್ಲ, ನಮ್ಮ ಕುಟುಂಬದಲ್ಲಿ ಅಂತ ಪರಿಸ್ಥಿತಿ ಬರೋದಿಲ್ಲ, ನಾವೆಲ್ಲ ಒಂದಾಗಿದ್ದೇವೆ, ಅನ್ಯೋನ್ಯವಾಗಿದ್ದೇವೆ, ಪ್ರೀತಿಯಿಂದಿದ್ದೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಭಕ್ತಿಯಿಂದಿದ್ದೇವೆ, ಹೀಗಾಗಿ ಯಾವುದೋ ಒಂದು ರೀತಿಯಾದಂತಹ ಭ್ರಮೆಯಲ್ಲಿ ನಾವು ಸಿಲುಕಿಕೊಂಡು ಮುಂದಾಗುವಂತ ದುರಂತಗಳ ಬಗ್ಗೆ ಹೆಚ್ಚಿನ ಗಂಭೀರವನ್ನ ನಾವು ಪರಿಗಣಿಸದೆ ಹಾಗೆ ಬಿಟ್ಟು ಬಿಡುವಂತರಾಗ್ತೇವೆ. ಹೀಗಿರುವುದರಿಂದ ಅಂತ್ಯದ ದಿನಗಳಲ್ಲಿ ಮನುಷ್ಯನು ಎದುರಿಸಲಾರದಂತ ಸಂಕಟಗಳನ್ನ, ನೋವುಗಳನ್ನ ಅನುಭವಿಸಬೇಕಾಗ್ತದೆ. ಯಾವ ಮಕ್ಕಳು ತಂದೆಯಿಂದ ಶಿಕ್ಷೆಯನ್ನ ಪಡೆಯದೆ ಇರುತ್ತಾನೋ ಎಂಬುದಾಗಿ ಇಬ್ರಿಯದವರು ಪತ್ರಿಕೆಯಲ್ಲಿ ಪೌಲನು ತಿಳಿಸ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮುಂದೆ ನಾವು ಒಳ್ಳೆಯ ಪ್ರತಿಫಲವನ್ನ ಪಡಿಬೇಕಾದ್ರೆ, ಒಳ್ಳೆ ಭವಿಷ್ಯವನ್ನ ನಿರೀಕ್ಷಿಸಬೇಕಾದ್ರೆ, ಮಕ್ಕಳನ್ನ ಸುಖವಾಗಿ ಬೆಳೆಸುವಂತ ನಾವು, ಕುಟುಂಬವನ್ನ ಎಲ್ಲಾ ರೀತಿಯಲ್ಲಿ ಸುರಕ್ಷಿತವಾಗಿಡಬೇಕೆಂಬುವ ನಾವು, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ವೈಯಕ್ತಿಕವಾದ ಬದುಕಿನಲ್ಲಿ, ಅವರ ಜೀವಿತದಲ್ಲಿ, ಅವರ ನಡವಳಿಕೆಗಳನ್ನ, ಅವರು ಬೆಳೆಯುವಂತ ರೀತಿಯನ್ನ, ಅವರ ಗುಣ ಸ್ವಭಾವಗಳನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗ್ತದೆ, ಗಮನಿಸಬೇಕಾಗ್ತದೆ. ತಕ್ಕ ಸಮಯದಲ್ಲಿ ಅವರಿಗೆ ತಿಳಿಸಬೇಕಾದಂತ ಸಾಮಾನ್ಯವಾದಂತ ಪರಿಜ್ಞಾನವನ್ನ ನಾವು ಅವರಿಗೆ ತಿಳಿಸಬೇಕಾಗ್ತದೆ. ಸಾಮಾನ್ಯವಾದಂತ ಪರಿಜ್ಞಾನ ಯಾವುದು? ನಾವು ಯಾವತ್ತು ಒಳ್ಳೆಯದನ್ನ ಮಾಡುವರಾಗಿರ್ಬೇಕಾದ್ರೆ, ನಮಗೆ ಇತರರಿಂದ ಒಳ್ಳೆಯದೇ ಆಗ್ಬೇಕೆಂಬುದಾಗಿ ಬಯಸೋದಾದ್ರೆ ನಾವು ಹೇಗಿರಬೇಕು ಅನ್ನೋದನ್ನ ಕಲಿಸ್ಬೇಕಾಗ್ತದೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಅವರ ಜೀವಿತಕ್ಕೆ ಮುಂದೊಂದು ದಿನ ಇಕ್ಕಟ್ಟುಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅವರು ಅದನ್ನ ಎದುರಿಸಲಿಕ್ಕಾಗದೆ ಸೈತಾನನ ಕುಯುಕ್ತಿಗೆ ಒಳಗಾಗಿ ಈ ಲೋಕದವರ ಜೊತೆಯಲ್ಲಿ ಅವರು ಸಹ
ಲೋಕದವರಂತೆ ನಡ್ಕೊಂಡು ಸುಲಭವಾಗಿ ಕಷ್ಟ ನಷ್ಟಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬರುವಂತದ್ದಾಗಿದೆ. ಹೀಗಿರುವುದರಿಂದ ದೇವರ ಸಭೆ, ದೇವರ ಮಕ್ಕಳು, ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಯೇಸು ಕ್ರಿಸ್ತನು ಬರುವಾಗ ಆ ಪರಿಶುದ್ಧವಾದಂತ ಆತನ ಸನ್ನಿಧಿಯಲ್ಲಿ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ನಾವೆಲ್ಲರೂ ಜೊತೆ ಜೊತೆಯಾಗಿ ಅಲ್ಲಿರಬೇಕೆಂಬುದಾಗಿ ಬಯಸ್ತೇವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಕ್ರೈಸ್ತರ ನಿರೀಕ್ಷೆ ಇದು, ಪ್ರತಿಯೊಬ್ಬ ಕ್ರೈಸ್ತನ ಭರವಸೆ ಇದು, ನಂಬಿಕೆ ಇದು. ಹಾಗೆ ಬದುಕುವುದು ನಿಜವಾಗಲೂ ಒಳ್ಳೆಯದೇ. ಆದರೆ ಹಾಗೆ ಬದುಕಬೇಕಾದರೆ ಬೇಕಾದದನ್ನ ಪಡ್ಕೊಳ್ಳಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ. ಹೌದು, ದೇವರ ರಾಜ್ಯವನ್ನ ನಾವು ಯಾಕೆ ಬಯಸ್ತೇವೆ, ಪರಲೋಕವನ್ನ ಯಾಕೆ ಬಯಸ್ತೇವೆ? ಯಾಕಂತಂದ್ರೆ ಅಲ್ಲಿರೋದೆಲ್ಲ ಒಳ್ಳೇದೆ. ಅಲ್ಲಿ ಯಾವುದು ಕೂಡ ಕೆಟ್ಟ ಸ್ವಭಾವ, ಕೆಟ್ಟ ಆಲೋಚನೆ, ಕೆಟ್ಟ ಜೀವನ ಇರೋದೇ ಇಲ್ಲ. ಇಲ್ಲ ನೋಡ್ತೇವೆ, ಪರಿಶುದ್ಧವಾದಂತ ದೇವರ ಪರಲೋಕ ಹೇಗಿರ್ತದೆ ಎಂಬುದಾಗಿ ಯೆಶಾಯನು ಬರೆದಂತ ಪ್ರವಾದನೆ 11ನೇ ಅಧ್ಯಾಯ 6ರಿಂದ 9ನೇ ವಚನಗಳ ತನಕ ನಾವು ನೋಡುವಾಗ ಅಲ್ಲಿ ಹೀಗೆ ನಮಗೆ ತಿಳಿಸುವಂತನಾಗಿರ್ತಾನೆ. ಯೆಶಾಯನು ಬರೆದಂತ ಪ್ರವಾದನೆ 11ನೇ ಅಧ್ಯಾಯ 6ರಿಂದ 9 ವಚನಗಳ ತನಕ ನೋಡೋಣ. ಸತ್ಯವೇದ ಇದ್ರೆ ತೆರೆದ್ರೆ ನೀವು ಓದಿದ್ರೆ ಇನ್ನು ಒಳ್ಳೇದು. ಓಕೆ, ನಾನು ಓದ್ತೇನೆ. ಅಲ್ಲಿ ಹೇಗಿರ್ತದೆ ವಾತಾವರಣ? ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು, ಹಸುವು ಕರಡಿಯು ಸಂಗಡ ಮೇಯುವು, ಅವುಗಳ ಮರಿಗಳು ಜೊತೆ ಜೊತೆಯಾಗಿ ಮಲಗುವುದು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಮೊಲೆಕೂಸು ನಾಗರದ ಹುತ್ತದ ಮೇಲೆ ಆಡುವುದು, ಮೊಲೆ ಬಿಟ್ಟ ಮಗುವು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಇದು ಪರಲೋಕ, ದೇವರ ರಾಜ್ಯ. ಮುಂದೆ ನಾವು ನಿರೀಕ್ಷಿಸುತ್ತಿರುವಂತ ದೇವರ ಸನ್ನಿಧಿ. ಪ್ರತಿಯೊಬ್ಬ ಮನುಷ್ಯನಿಗೆ ಪರಲೋಕ ಯಾಕೆ ಬೇಕು ಅಂತಂದ್ರೆ ಪರಲೋಕ ಹೀಗಿದೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮನುಷ್ಯನಿಗೆ ಭೂಮಿ ಮೇಲೆ ಜೀವನದಲ್ಲಿ ಆತನ ಅತಿಯಾದಂತ ಒಂದು ಬಯಕೆ ಏನಪ್ಪಾ ಅಂತಂದ್ರೆ ಸತ್ತ ಮೇಲೆ ಸ್ವರ್ಗಕ್ಕೂ, ಯಾಕಂದ್ರೆ ಅಲ್ಲಿ ಸುಖವಾಗಿರ್ತದೆ. ಇನ್ನು ಮುಂದೆ ಹೋಗಿ ಇನ್ನೇನಿರ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನ ಓದೋಣ. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಇವತ್ತೇನು ಈ ಭೂಮಿ ಮೇಲೆ ನಾವು ಕಣ್ಣಾರೆ ನೋಡ್ತಿದ್ದೀವಿ, ಮರಣ, ಗೋಳಾಟ, ಕಷ್ಟ, ಕಾಯಿಲೆ, ಭೀಕರವಾದಂತಹ ದುರಂತಗಳು ಇವ್ಯಾವುದು ಕೂಡ ಅಲ್ಲಿ ನಾವು ಹುಡುಕಿದ್ರು ಸಿಗೋದಿಲ್ಲ, ಬಯಸಿದ್ರು ಕೂಡ ಅವುಗಳು ನಮಗೆ ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರಕಟಣೆ 7ನೇ ಅಧ್ಯಾಯ 16ನೇ ವಚನದಲ್ಲಿ ಯೋಹಾನನು ಪರಲೋಕದ ವಿಷಯದಲ್ಲಿ ಇನ್ನು ಮುಂದೆ ಹೋಗಿ ಈ ವಿಷಯಗಳನ್ನ ಹೇಳ್ತಾರೆ. 7ನೇ ಅಧ್ಯಾಯ 16ರಿಂದ ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಲವಾದರೂ ಬಡಿಯುವುದಿಲ್ಲ. ಈ ಭೂಮಿ ಮೇಲೆ ಈ ಮನುಷ್ಯನು ಅನುಭವಿಸುವಂತ ಈ ಘೋರವಾದಂತ ಯಾವುದೇ ಪರಿಸ್ಥಿತಿಗಳು ಅಲ್ಲಿ ಇಲ್ಲ. ಬಿಸಿಲಿನ ಜಲವಾದರೂ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ದುಃಖ ಇರೋದಿಲ್ಲ, ಹಸಿವೆ ಇರುವುದಿಲ್ಲ, ಬಾಯಾರಿಕೆ ಇರುವುದಿಲ್ಲ. ಇಂತಹ ಒಳ್ಳೆಯ ದೇಶ, ಒಳ್ಳೆಯ ಲೋಕ, ಒಳ್ಳೆಯ ಜೀವಿತ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಪ್ರತಿಯೊಬ್ಬನು ಅದನ್ನು ಎದುರು ನೋಡ್ತಾನೆ, ಅದಕ್ಕಾಗಿ ಹಂಬಲಿಸ್ತಾನೆ, ಬಯಸ್ತಾನೆ.
ಇದು ಬೇಕು ಎಂಬತಕ್ಕಂಥ ಅರಿವಿದೆ. ಹಾಗಾದರೆ ಇಂಥ ಉನ್ನತವಾದಂತ ದೇವರ ಪರಿಶುದ್ಧವಾದಂತ ಸಾನ್ನಿಧ್ಯದಲ್ಲಿ ಇಂಥ ಆಶೀರ್ವಾದಗಳಿಗೆ ಪಾತ್ರರಾಗಬೇಕಾದ್ರೆ ಅಂತ ಉನ್ನತವಾದಂತ ಸ್ವಭಾವಗಳಲ್ಲಿ ಪಾಲು ಹೊಂದಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅಲ್ಲಿ ಈಗಾಗಲೇ ನಾವು ಯೆಶಾಯನ ಬರೆದ ಪ್ರವಾದನೆ ನೋಡಿದ್ವಿ. ಅಲ್ಲಿ ಹೇಗಿದೆ ಅಂತಂದ್ರೆ, ಸಿಂಹವು, ಕರುವು, ಪ್ರಾಯದ ಸಿಂಹವು ಒಟ್ಟಿಗೆ ಇರ್ತದೆ. ಚಿಕ್ಕ ಮಗುವು ಹಾವಿನ ಜೊತೆಯಲ್ಲಿ ಆಟ ಆಡ್ತದೆ. ಯಾವ ಪ್ರಾಣಿ ಕೂಡ ಯಾರಿಗೂ ಹಾನಿ ಮಾಡೋದಿಲ್ಲ. ದುಷ್ಟ ಜಂತುಗಳು ಸಹ ಯಾರಿಗೂ ಕೇಡು ಮಾಡೋದು. ಯಾಕಂತಂದ್ರೆ ಅಲ್ಲಿ ಕೇಳಾಗುವಂತ ವ್ಯವಸ್ಥೆ ಇಲ್ವೇ ಇಲ್ಲ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಯಾವತ್ತು ಈ ಎಲ್ಲರಿಗೂ ಹಿತವನ್ನುಂಟು ಮಾಡುವಂತ ಸ್ವಭಾವವನ್ನ ಹೊಂದಿರುವಂತವುಗಳಾಗಿವೆ. ಕೇಡು ಅನ್ನೋದು ಅಲ್ಲಿ ಇಲ್ವೇ ಇಲ್ಲ. ಕೇಡು ಅನ್ನೋದಿದ್ದಾಗ ಮಾತ್ರ ನೋವು, ಕಷ್ಟ, ಸಂಕಟ, ದುಃಖ, ಕಣ್ಣೀರು, ಚಿಂತೆ, ಕಷ್ಟ, ಕಾಯಿಲೆ, ನೋವು, ಮರಣ ಇವೆಲ್ಲವೂ ಒಂದರಿಂದ ಒಂದು ಬರ್ತಕ್ಕಂಥದ್ದು. ಯಾವಾಗ ಎಲ್ಲಿ ಕೆಟ್ಟದ್ದು ಅನ್ನೋದು ಇರೋದಿಲ್ಲ, ಕೆಟ್ಟ ಆಲೋಚನೆ ಅನ್ನೋದು ಇರೋದಿಲ್ಲ, ದುಷ್ಟತ್ವ ಅನ್ನೋದು ಇರೋದಿಲ್ಲ, ಕೇಡು ಮಾಡುವಂತ ಮನಸ್ಸು ಇರೋದಿಲ್ಲ, ಅಲ್ಲೆಲ್ಲವೂ ಸಮಾಧಾನವಾಗಿರ್ತದೆ. ಹೀಗಿರುವುದರಿಂದ ಅಲ್ಲಿ ಬದುಕು ಸುಂದರವಾಗಿರ್ತದೆ. ಅಲ್ಲಿ ಯಾರು ಕೇಡು ಮಾಡೋದಿಲ್ಲ. ಹೀಗಿರುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪರಲೋಕದಲ್ಲಿ ಮರಣವಾಗಲಿ, ದುಃಖವಾಗಲಿ, ಗೋಳಾಟ ಇರೋದಿಲ್ಲ. ಯಾವ ಬಿಸಿಲಿನ ಜಳವಾದರೂ ಬಡಿಯುವುದಿಲ್ಲ. ಅಂತ ಉನ್ನತವಾದಂತಹ ಲೋಕವನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತ ಗುಣ ಸ್ವಭಾವಗಳನ್ನ ಹೊಂದಿರತಕ್ಕಂಥದ್ದು. ಮದ್ದು ಕುಣಿಕೆ ಗಿಡಗಳಲ್ಲಿ ಮುಳ್ಳು ಹುಟ್ಟುತ್ತದೆ ಹೊರತು ದ್ರಾಕ್ಷಿ ಹಣ್ಣು ಹುಟ್ಟೋದಿಲ್ಲ, ಹತ್ತಿ ಹಣ್ಣು ಸಿಗೋದಿಲ್ಲ. ಮುಳ್ಳುಗಳೇ ಸಿಗೋದು. ಬೆಳೆಯುವ ಚಿಗುರು ಮೊಳಕೆಯಲ್ಲಿ ಸಾಮಾನ್ಯವಾದ ಪರಿಜ್ಞಾನವನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಕೊಟ್ಟಿದ್ದಾರೆ. ಯಾರಿಗಾರು ಹೊಡೆದಾಗ ಅದು ಕೆಟ್ಟದು, ಬೈದಾಗ ಕೆಟ್ಟದು, ಇನ್ನೇನಾದ್ರೂ ತೊಂದರೆ ಮಾಡಿದಾಗ ಕೆಟ್ಟದು. ಈ ಕೆಟ್ಟದನ್ನ ಮಾಡುವಾಗ, ಬೇರೆಯವರು ಮಾಡುವಾಗ ಅದು ನಮ್ಗೆ ಕೆಟ್ಟದ್ದು ಅನ್ಸುತ್ತೆ, ಅದು ನಾವು ಇಷ್ಟಪಡೋದಿಲ್ಲ, ಅದರ ಅರಿವಾಗ್ತದೆ. ಈ ಕೆಟ್ಟದ್ದು ಪರಲೋಕವನ್ನ ಹೇಗೆ ಸೇರ್ಲಿಕ್ಕೆ ಸಾಧ್ಯ? ಈ ಕೆಟ್ಟ ಸ್ವಭಾವಗಳನ್ನ ಇಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ಮುಂದೆ ಅದೇ ಸ್ವಭಾವದಿಂದ ದೇವರ ರಾಜ್ಯಕ್ಕೆ ಹೇಗೆ ಮುಟ್ಲಿಕ್ಕೆ ಸಾಧ್ಯ? ಅಲ್ಲಿ ಹೋದ ಮೇಲೆ ಇಂಥ ವಾತಾವರಣವನ್ನ ನಾವು ಕಲ್ಪಿಸಿಕೊಳ್ಳೋದಾದ್ರೂ ಹೇಗೆ? ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಾವೀದನು ಬರುತ್ತಾನೆ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು ಅಂತ. ಅಲ್ಲಿ ಒಂದು ಸೂಜಿ ಮೊನೆಯಷ್ಟು ಕೂಡ ಕೆಟ್ಟದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಅಷ್ಟೊಂದು ಪರಿಶುದ್ಧವಾದಂತ ದೇವರ ಗುಣಾತಿಶಯಗಳು ನಮ್ಮಲ್ಲಿ ಇರಬೇಕು. ಈ ದೇವರ ಗುಣಾತಿಶಯಗಳು ನಮ್ಮಲ್ಲಿ ಇರಬೇಕು. ಅದು ಯಾವ್ಯಾವುದು ಪ್ರತಿಯೊಬ್ಬ ಕ್ರೈಸ್ತರಿಗೂ ಗೊತ್ತು. ದೇವರ ವಾಕ್ಯವನ್ನು ಓದುವಂತ ದೇವರ ಜನಕ್ಕೆ ಗೊತ್ತು. ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಳ್ಳೆಯದೇನೆಂಬುದು ಗೊತ್ತುಂಟು. ಅದಕ್ಕೆ ಸ್ವಾಮಿ ಹೇಳಿದ್ರು, ಜನರು ನಿಮಗೆ ಏನನ್ನ ಬಯಸಬೇಕೆಂಬುದಾಗಿ ಇಷ್ಟಪಡ್ತೀರೋ ಅದನ್ನೇ ನೀವು ಅವರಿಗೂ ಮಾಡ್ರಿ ಎಂಬುದಾಗಿ. ನಾವು ಸುಖವಾಗಿರ್ಬೇಕಾದ್ರೆ, ಸಂತೋಷವಾಗಿರ್ಬೇಕಾದ್ರೆ ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗ್ಬಾರ್ದು, ನಮಗ್ ಕೆಟ್ಟದಾಗ್ಬಾರ್ದು, ನಮಗ್ ನೋವು ಆಗ್ಬಾರ್ದು, ನಮಗ್ ಮೋಸ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು, ಅಕ್ರಮ ಆಗ್ಬಾರ್ದು, ಇನ್ನೊಬ್ಬರಿಂದ ಯಾವುದೇ ರೀತಿಯಾದಂತ ನೋವು ನಮ್ಮ ಜೀವಿತಕ್ಕೆ ಆಗ್ಬಾರ್ದು. ಅಂದ್ಮೇಲೆ ಅದೇ ಪ್ರಕೃತಿ ಇನ್ನೊಬ್ಬರು ಕೂಡ ಬಯಸುವಂತದ್ದಾಗಿರ್ತದೆ. ಇತರರಿಂದ ನಮಗೆ ಅದು ಬೇಡ ಅಂತ ಹೇಳಿದ್ರೆ ನಮ್ಮಿಂದಲೂ ಕೂಡ ಇನ್ನೊಬ್ಬರಿಗೆ ಅದು ಬೇಕಾಗಿರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮಿಂದ ಅಂತ ಹೇಳೋದು ನಾನೊಬ್ಬನೇ ಇಲ್ಲ, ನನ್ನ ಕುಟುಂಬ, ನನ್ನ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾನು ಒಬ್ಬನೇ ಹೋಗಕ್ಕೆ ಇಷ್ಟಪಡ್ತೀನ? ಇಲ್ಲ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಇರಬೇಕೆಂಬುದಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕಾಗಿ ದುಡಿತೀವಿ, ಸಂಪಾದನೆ ಮಾಡ್ತೀವಿ, ಕಷ್ಟಪಡ್ತೀವಿ ಅಲ್ವಾ? ಹೀಗಿರೋದ್ರಿಂದ ಈ ಲೋಕದಲ್ಲಿ ಇರೋದಕ್ಕೆ ಇಷ್ಟೊಂದು ಜವಾಬ್ದಾರಿಕೆ ಜೀವಿತವನ್ನ ಜೀವಿಸ್ಬೇಕಾದ್ರೆ ಮುಂದೊಂದು ದಿವಸ ನಮ್ಮ ಬಯಕೆ ಉನ್ನತವಾದಂತ ಪರಿಶುದ್ಧವಾದ ದೇವರ ಸಾನ್ನಿಧ್ಯವನ್ನ ಸೇರಬೇಕೆಂಬುದಾದ್ರೆ ಅಲ್ಲಿಗೆ ಬೇಕಾದಂತ ಗುಣ ಸ್ವಭಾವಗಳನ್ನ, ಗುಣಾತಿಶಯಗಳನ್ನ ನಮ್ಮ ಜೀವಿತದಲ್ಲಿ
ನಾವು ಸಂಪಾದನೆ ಮಾಡ್ಕೊಳ್ಳೋದು ಬೇಡವೇ? ಅದನ್ನೇ ನಾವು ಯಾವಾಗ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ? ಮಾಡೋದೆಲ್ಲ ಮಾಡಿ ಲಾಸ್ಟ್ಗೆ ಒಂದು ದಿವಸ ಪಶ್ಚಾತ್ತಾಪ ಪಡ್ತೀನಿ ಅಂದ್ರೆ ಆಗುತ್ತೆ. ಮಾಡಿರೋದಕ್ಕೆಲ್ಲದಕ್ಕೂ ಕೂಡ ಆ ಒಂದು ಪಟ್ಟಿಯಲ್ಲಿ, ಜೀವಿತರ ಪಟ್ಟಿಯಲ್ಲಿ, ಜೀವಿತರ ಸಂಖ್ಯೆಯಲ್ಲಿ ಅದನ್ನ ಬರೆಯಲ್ಪಟ್ಟಿದೆ. ನ್ಯಾಯ ವಿಚಾರಣೆ ಬಂದಾಗ ಅದಕ್ಕೆ ನಾವು ಉತ್ತರ ಕೊಡ್ಲೇಬೇಕಾಗ್ತದೆ. ಸೊ ಇವುಗಳೆಲ್ಲವುಗಳು ಜೊತೆಯಾಗಿ ಇದೆ, ದೇವರ ಮಕ್ಕಳಿಗೆ ಗೊತ್ತಿದೆ. ಮುಂದೊಂದು ದಿವಸ ಮಾಡಿದ್ದಕ್ಕೆಲ್ಲ ಲೆಕ್ಕ ಕೊಡಬೇಕು, ಅದೊಂದು ವಿಚಾರ. ಮತ್ತು ಇಂಥ ಗುಣಾತ ಸ್ವಭಾವಗಳು ನಮ್ಮಲ್ಲಿ ಅವು ಬೆಳೆದು ದೊಡ್ಡ ದೊಡ್ಡ ಮರವಾಗಿ ಅನೇಕರ ಭವಿಷ್ಯವನ್ನ ಹಾಳು ಮಾಡಿ ಅದರಿಂದ ಕಷ್ಟ, ದುಃಖ, ನೋವು, ಸಂಕಟ, ಮರಣ, ಎಲ್ಲ ಅವಮಾನ, ನಿಂದೆ ಇವುಗಳನ್ನು ಅನುಭವಿಸುತ್ತಾ ಜನರು ಬದುಕುತ್ತಿದ್ದು ಅದನ್ನು ನಾವು ಕಣ್ಣಾರೆ ನೋಡ್ಕೊಂಡು ಸುಖವಾಗಿ ಸಂತೋಷವಾಗಿ ಲೋಲೋಕ್ತಿಯಿಂದ ಬದುಕಿ ಕೊನೆಗೆ ಅಂತ್ಯದ ದಿನಗಳಲ್ಲಿ ನಾನು ಪರಲೋಕ ಸೇರ್ತೀನಿ, ನನಗೆ ಪರಲೋಕದಲ್ಲಿ ಇಂಥ ವಾತಾವರಣದಲ್ಲಿ ಜಾಗ ಬೇಕು ಅಂತಂದ್ರೆ ಅದೆಷ್ಟರ ಮಟ್ಟಿಗೆ ಸಾಧ್ಯ? ಅದು ಯಾವಾಗ ಪಡ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಗನನ್ನ ಶಿಕ್ಷಿಸು, ಸರಿಯಾದ ದಾರಿಯಲ್ಲಿ ಆತನನ್ನು ನಡೆಸು. ಈ ಕೆಟ್ಟ ಗುಣಗಳು ಆರಂಭವಾಗುವಂತ ಸಮಯದಲ್ಲಿಯೇ ಅವುಗಳನ್ನ ಮುರಿದು ಬಿಡಬೇಕು, ಚಿವುಟು ಬಿಡಬೇಕು. ಅದಕ್ಕೇನ್ ಮಾಡ್ಬೇಕು? ಅದಕ್ಕೆ ಬೇಕಾಗಿರೋದಿಷ್ಟೇ, ನಾವು ಯಾವತ್ತೂ ಕೂಡ ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ದೇವರ ಗುಣಾತಿಶಯಗಳಲ್ಲಿ ಪಾಲು ಹೊಂದಬೇಕು. ಇದನ್ನ ನಾವು ಪೂರ್ತಿ ಮರವಾಗಿ ಬೆಳೆಯೋ ತನಕ ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ. ಅದನ್ನ ಸಣ್ಣವರಾಗಿರುವಾಗಲೇ ನಾವು ಅವರಿಗೆ ಕಲಿಸಬೇಕಾಗ್ತದೆ. ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ 27ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾನೆ ನೋಡೋಣ. ನಡೆಯಬೇಕಾದಂತ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿ ಓರಿಯಾಗನು. ಎಳೆಯ ಪ್ರಾಯದಲ್ಲಿ ಮೃದುವಾಗಿರುವಾಗಲೇ ಅವರ ನಡತೆಯನ್ನು ಸರಿಪಡಿಸಬೇಕಾದದ್ದು ನಮ್ಮ ಕರ್ತವ್ಯ. ಯಾವ ತಂದೆ ತಾಯಿಗಳು ತಮ್ಮ ಕುಟುಂಬದಲ್ಲಿ ಯಾವತ್ತೂ ಸುಖವಾಗಲಿ, ಸಂತೋಷವಾಗಲಿ, ನೆಮ್ಮದಿ ಇವುಗಳನ್ನ ಬಯಸಿ ಅದಕ್ಕಾಗಿ ಆತುರ ಪಡ್ತಕ್ಕಂಥ ಮಕ್ಕಳು ಕುಟುಂಬವಿದ್ದರೆ ತಂದೆ ತಾಯಿಗಳು ಯಾವತ್ತೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ಹೊಂದಿರಬೇಕಾಗ್ತದೆ. ಹೇಗೆ ಅವರಿಗೆ ಕೇಡು ಅಪಾಯಗಳು ಸಂಭವಿಸಬಾರದೆಂಬುದಾಗಿ ಇಷ್ಟಪಡ್ತೀವೋ, ಅವುಗಳನ್ನ ರಕ್ಷಿಸಲಿಕ್ಕೆ ನಾವು ಬೇಕಾದ ವ್ಯವಸ್ಥೆಗಳನ್ನ ಮಾಡ್ತೀವೋ, ಹಾಗೆಯೇ ಕೆಟ್ಟ ಗುಣಗಳು ಸಹ ಅವರಲ್ಲಿ ಬೆಳೆಯದಂತೆ ನೋಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ಅದು ನಮ್ಮ ಕಾಳಜಿಯಾಗಿರ್ಬೇಕಾಗ್ತದೆ. ಅದಕ್ಕೆ ಬೇಕಾದದನ್ನ ಮಕ್ಕಳಿರುವಾಗಲೇ ನಾವು ಕಲಿಸಬೇಕಾಗ್ತದೆ. ಅದನ್ನ ಸ್ವಾಮಿ ಮತ್ತೆ ಬರೆದಂತ ಪ್ರವಾಸ ಪುಸ್ತಕದಲ್ಲಿ ನಮಗೆ ತಿಳಿಸುವಂತನಾಗಿದ್ದಾರೆ. ಹೇಗೆ ನಾವು ನಮ್ಮ ಮಕ್ಕಳ ಜೀವಿತದಲ್ಲಿ ಉತ್ತಮವಾದದ್ದನ್ನ ಬೆಳೆಸಲಿಕ್ಕೆ ಸಾಧ್ಯ, ಕಲಿಸ್ಲಿಕ್ಕೆ ಸಾಧ್ಯ. 5ನೇ ಅಧ್ಯಾಯ 38ರಿಂದ 47ನೇ ವಚನ ತಾನೆ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸುವಂತ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನ ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಕೊಡು. ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದು ಇರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಕೊಳ್ಳಬೇಡ. ಇವು ಪರಲೋಕಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಮುಖ್ಯವಾದಂತ ಗುಣಾತಿಶಯ. ಈ ದೇವರ ವಾಕ್ಯಗಳಲ್ಲಿರುವಂತ ಮಹತ್ವವನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ, ಆ ವಾಕ್ಯಗಳಿಗನುಸಾರವಾಗಿ ನಾವು ಬದುಕುವುದಾದರೆ, ನಾವು ನಿರೀಕ್ಷಿಸುವಂತ ಪರಲೋಕದ ಬಾಧ್ಯತೆಗಳಲ್ಲಿ ಪಾಲು ಆಗಲಿಕ್ಕೆ ಯಾವ ಅಭ್ಯಂತರವೂ ಇರುವುದಿಲ್ಲ. ಮತ್ತು ನಮ್ಮ ಈ ನಿರೀಕ್ಷೆಯನ್ನ ನಿಶ್ಚಯವಾಗಿ ನಾವು ಪಡ್ಕೊಳ್ತೇವೆ, ಅನುಭವಿಸ್ತೇವೆ.
ಯಾಕಂತಂದ್ರೆ ಅದನ್ನ ಆರಂಭದಲ್ಲಿಯೇ ನಾವು ಗಮನಕ್ಕೆ ತೆಗೆದುಕೊಂಡಿದ್ದೇವೆ. ಯಾವ ವಿಷಯದಲ್ಲಿ ನಾವು ಪರಲೋಕಕ್ಕಾಗಿ ಹಂಬಲಿಸಬೇಕು ಅದನ್ನ ಆರಂಭದಲ್ಲಿಯೇ ನಾವು ಕಾಳಜಿಯಿಂದ ನೋಡ್ಕೊಂಡಿದ್ದೇವೆ. ನಮ್ಮ ಮಕ್ಕಳಿಗೆ ಅದನ್ನ ಕಲಿಸಿದ್ದೇವೆ, ನಮ್ಮ ಹೆಂಡತಿ ಮಕ್ಕಳಿಗೆ ಹೇಳಿದ್ದೇವೆ, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಹೇಳ್ತೇವೆ. ಪ್ರತಿದಿನ ಹಗಲು ರಾತ್ರಿ ಇಂಥ ಗುಣ ಸ್ವಭಾವಗಳನ್ನ ಅವರ ಜೀವಿತದಲ್ಲಿ ಬಿತ್ತುತ್ತೇವೆ. ಇದನ್ನ ನಾವು ಮಾಡದೆ ಹೋದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಹಾಗೆಯೇ ಉಳಿದು ಅವು ಮರವಾಗಿ ಅದರ ಫಲವನ್ನು ಕೊಡ್ತವೆ. ಅದಕ್ಕೆ ತಕ್ಕಂತ ಪ್ರತಿಫಲವನ್ನ ನಾವು ಪಡ್ಕೋಬೇಕು. ಅದನ್ನೇ ದೇವರ ವಾಕ್ಯದಲ್ಲಿ ಯಾಕೋಬನು ಬರೀತಾನೆ, ಮನುಷ್ಯನು ತಾನೇನು ಬಿತ್ತುತ್ತಾನೋ ಅದನ್ನೇ ಕೊಡ್ತಾನೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನೇನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ನಾವು ನಮ್ಮ ಕುಟುಂಬದಲ್ಲಿ ಯಾವ ಗುಣವನ್ನ ನಾವು ಬಿತ್ತಬೇಕು ಅದು ನಮಗೆ ಗೊತ್ತಿರಬೇಕು. ಯಾವ ಸ್ವಭಾವವನ್ನ ಬಿತ್ತಬೇಕು ಅದು ನಮಗೆ ಗೊತ್ತಿರಬೇಕು. ನಾವು ಪರಲೋಕ ರಾಜ್ಯದ ಭಾವದವುಗಳನ್ನ ಆಶಿಸುವುದಾದರೆ, ದೇವರ ಪರಿಶುದ್ಧವಾದಂತ ಆ ಸನ್ನಿಧಾನವನ್ನ ಬಯಸುವುದಾದರೆ, ಇದು ಅಂತ್ಯದ ದಿನಮಾನಗಳಲ್ಲಿ ಹೋರಾಟ ಮಾಡೋದಕ್ಕೆ ಹೊರಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೇವರು ಆರಂಭದಲ್ಲಿಯೇ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವುಗಳನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥವಾಗುವಂಥದ್ದಾಗಿದೆ. ಈ ಭೂಮಿ ಮೇಲೆ ಅಂತ ಉನ್ನತವಾದ ಆಶೀರ್ವಾದಗಳನ್ನ ನಾವು ಪಡ್ಕೋಬೇಕಾದ್ರೆ ಅದು ಆರಂಭದಿಂದಲೇ ನಮ್ಮ ಜೀವಿತದಲ್ಲಿ ಅಭ್ಯಾಸಕ್ಕೆ ಬರಬೇಕು, ರೂಢಿಯಲ್ಲಿರಬೇಕು. ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಸುಖವಾಗಿರೋದಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಆದ್ರೆ ಅವರು ಒಂದನ್ನ ಮರೀತಾರೆ. ಅವರು ದೊಡ್ಡವರು ಆದ ಮೇಲೆ ಇತರರಿಗೆ ಸೇವೆ ಮಾಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಸುಮ್ಮನೆ ಸಿಗೋದಿಲ್ಲ ಸಂತೋಷ, ಸಮಾಧಾನ, ಶಾಂತಿ, ನೆಮ್ಮದಿ. ನನ್ನ ಮಗಳು ಬೇರೆಯವ್ರ ಮನೆಗೆ ಹೋದಾಗ ನೆಮ್ಮದಿಯಾಗಿರ್ಬೇಕು. ಎಲ್ಲಿಂದ ಸಿಗ್ತದೆ ನೆಮ್ಮದಿ? ಪ್ರೀತಿ ಮಾಡೋದನ್ನೇ ಕಲಿಸ್ಲಿಲ್ಲ, ಅಡಿಗೆ ಮಾಡೋದನ್ನ ಕಲಿಸ್ಲಿಲ್ಲ, ವಿನಯತೆ ಕಲಿಸ್ಲಿಲ್ಲ, ಭಯಭಕ್ತಿಯನ್ನು ಕಲಿಸ್ಲಿಲ್ಲ, ಗೌರವ ಕೊಡೋದನ್ನ ಕಲಿಸ್ಲಿಲ್ಲ. ಎಲ್ಲದಕ್ಕೂ ಬಿಟ್ಬಿಟ್ರಿ. ಅವ್ರು ಮಾಡೋದನ್ನೆಲ್ಲ ನೋಡಿ ಖುಷಿ ಪಟ್ರಿ. ಬೆಳೀತಾ ದೊಡ್ಡವಳಾಗ್ತಾ ಇದ್ದಾಳೆ, ಚೆನ್ನಾಗಿ ಬೆಳೆದಿದ್ದಾಳೆ, ಸಂತೋಷವಾಗಿದ್ದಾಳೆ. ಮಗನೂ ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಆದ್ರೆ ಅವನಲ್ಲಿರ್ತಕ್ಕಂಥ ಯಾವ ಕೆಟ್ಟ ಗುಣಗಳ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಅವನು ತಪ್ಪುಗಳನ್ನ ಮಾಡಿದಾಗ ತಿದ್ದಲಿಲ್ಲ, ಬೈಲಿಲ್ಲ, ಅನ್ಲಿಲ್ಲ, ಆಡ್ಲಿಲ್ಲ. ಬಿಟ್ಬಿಟ್ರಿ. ನನ್ ಮಗನು ಹೆಮ್ಮೆಯಿಂದ ಹೋದ್ರಿ. ಮುಂದೆ ಅವರು ತಿರುಗಿ ಬೀಳುವಂತ ಪರಿಸ್ಥಿತಿ ಬಂದಾಗ, ಅವ್ರ ಜೀವಮಾನ ದುರಂತಕ್ಕೆ ಒಳಗಾದಾಗ, ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ರೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಯಾರು ಬರ್ತಾರೆ? ಇದು ಈ ಲೋಕದಲ್ಲಿ ಮಾತ್ರ ಅಲ್ಲ, ಇದು ಪರಲೋಕಕ್ಕೂ ಸಂಬಂಧಪಟ್ಟದ್ದು. ಶಾರೀರಿಕವಾಗಿ ಬಿದ್ದದ್ದನ್ನ ಶಾರೀರಿಕವಾದದ್ದನ್ನೇ ಕೊಯ್ಬೇಕಾಗ್ತದೆ. ಆತ್ಮವಾಗಿ ಬಿತ್ತಿದವರು ಮಾತ್ರ ಆತ್ಮವಾದವುಗಳನ್ನು ಕೊಯ್ಲಿಕ್ಕೆ ಹೋಗ್ತಾರೆ. ಯಾಕೊಬ್ಬನ ಹೇಳ್ತಾರೆ, ಮನುಷ್ಯನು ತಾನೇನ್ ಬಿತ್ತುತ್ತಾನೆ ಅದನ್ನ ಕೊಯ್ಲೇಬೇಕು. ನಾವು ಬಿತ್ತೋದೊಂದು, ಕೊಯ್ಯೋದೊಂದು ಯಾವತ್ತೂ ಕೂಡ ಪ್ರಕೃತಿಗೆ ವಿರುದ್ಧವಾದಂತ ನಿಯಮ. ಅದು ಸಾಧ್ಯನೇ ಇಲ್ಲ. ಆದುದರಿಂದ ಮನುಷ್ಯನು ತಾನು ಏನ್ ಬಿತ್ತುತ್ತಾನೋ ಅದನ್ನೇ ಪಡ್ಕೊಳ್ತಾನೆ. ಬಿತ್ತುವಂಥದ್ದು ನಮ್ಮಲ್ಲಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿತ್ತುವಂತ ಅವಕಾಶ ನಮ್ಮ ಕೈಯಲ್ಲಿದೆ, ಆ ಕ್ಷಣ ನಮ್ಮ ಕೈಯಲ್ಲಿದೆ, ಆ ಸಮಯ ನಮ್ಮ ಕೈಯಲ್ಲಿದೆ. ಈಗ ನಾವೇನ್ ಬಿತ್ತುತ್ತೇವೆ, ನಮ್ಮ ಕೈಯಲ್ಲಿ ಏನಿದೆ ಅನ್ನೋದನ್ನ ನೋಡಬೇಕಾಗ್ತದೆ. ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ ನಾವು ಬಿತ್ತುವಂತ ಗುಣಾತಿಶಯಗಳು ದೇವರಿಗೆ ಮೆಚ್ಚುಗೆಯಾದದ್ದು, ಪರಲೋಕ ರಾಜ್ಯಕ್ಕೆ ಉಪಯುಕ್ತವಾದದ್ದು ಆಗಿರಬೇಕು. ದೇವರ ವಾಕ್ಯದ ಸಂಬಂಧವಾಗಿ ಬೆಳೆಯುವಂತ ಆತ್ಮಿಕ ಗುಣ ಸ್ವಭಾವಗಳಾಗಿರಬೇಕು. ಯಾವುದನ್ನ ಯೇಸು ಕ್ರಿಸ್ತನು ನಮಗೆ ಹೇಳ್ಕೊಟ್ಟಿದ್ದಾನೋ, ಧರ್ಮಶಾಸ್ತ್ರವು ನಮಗೆ ಬೋಧಿಸುತ್ತದೆ. ಹಗಲು ರಾತ್ರಿ ಅವುಗಳನ್ನ ಧ್ಯಾನ ಮಾಡುತ್ತಾ, ಪರಿಪಾಲಿಸುತ್ತಾ, ಅವುಗಳ ವಿಷಯದಲ್ಲಿ ನಮ್ಮನ್ನ ಪರಿಶೋಧಿಸಿಕೊಳ್ಳುವವರಾಗಿರಬೇಕು. ಇಲ್ಲವಾದರೆ ಯಾವುದೋ ಒಂದು ಜಾಗದಲ್ಲಿ ಎಲ್ಲಿಂದಲೋ ಒಂದು ಕಳೆ ಬಂದು ನಮ್ಮ ಒಳ್ಳೆ ಹೃದಯ ಎಂಬ ಹೊಲದಲ್ಲಿ ನಾಟ್ಬಿಟ್ಟು ಅದು ನಮಗೆ ಗೊತ್ತಿಲ್ಲದವಾಗಿ ದೊಡ್ಡ ಮರವಾಗಿ ಇಡೀ ಹೊಲವನ್ನೆಲ್ಲ ಆಕ್ರಮಿಸ್ಕೊ.
ಆವಾಗ ತಾನೇ ದುಃಖ, ಕಣ್ಣೀರು, ನೋವು, ಸಂಕಟ ಎಲ್ಲ ಬರುತ್ತದೆ. ಇದು ದೇವರಿಗೂ ಇಷ್ಟೇ ಇಲ್ಲ. ನಮ್ಮ ಜೀವಿತದಲ್ಲಿ ಇವುಗಳನ್ನ ನಾವು ಅನುಭವಿಸಬೇಕೆಂಬುದಾಗಿ, ಅದಕ್ಕಾಗಿಯೇ ದೇವರು ನಾವು ಮಾಡಿದಂತ ಅಪರಾಧಗಳನ್ನ ಕ್ಷಮಿಸೋದಕ್ಕೋಸ್ಕರ, ಇಂತಹ ಸಂಕಟದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ತನ್ನ ಸ್ವಂತ ಪ್ರಾಣವನ್ನೇ ಆತನು ಬಲಿಯಾಗಿ ಅರ್ಪಿಸಿದ, ತನ್ನ ಸ್ವಂತ ರಕ್ತವನ್ನೇ ಈ ಭೂಮಿ ಮೇಲೆ ಚೆಲ್ಲಿದ. ನಮ್ಮ ಪಾಪಗಳ ನಿಮಿತ್ತ ಬರುವಂತ ಬಾಧೆಗಳನ್ನ ಆತನು ಅನುಭವಿಸಿದ. ತನ್ನನ್ನ ಪ್ರೀತಿಸುವಂತ ಒಬ್ಬನಾದರೂ ಇಂಥ ಘೋರವಾದಂತ ನಷ್ಟವನ್ನ ಅನುಭವಿಸದೆ ಸದಾಕಾಲ ತನ್ನ ಜೊತೆಯಲ್ಲಿ ನಿರಂತರವಾಗಿ ಆ ಪರಿಶುದ್ಧವಾದ ಉನ್ನತವಾದಂತ ಲೋಕದಲ್ಲಿ ಯೆಶಾಯನು ತಿಳಿಸಿದ ಹಾಗೆ ಯಾವ ಬಿಸಿಲಿನ ಜಲವಾದರೂ ಬಡಿಯದಂತೆ ಯುಗ ಯುಗಾಂತರಗಳವರೆಗೆ ಆತನ ಜೊತೆಯಲ್ಲಿ ಇರಬೇಕೆಂಬುದಾಗಿ ಆತನು ನಮಗೆ ತನ್ನ ಪ್ರಾಣವನ್ನೇ ಕೊಟ್ಟು ನಾವು ನಡೆಯಬೇಕಾದ ಮಾರ್ಗವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ದೇವರ ಮಕ್ಕಳಾದಂತ ನಾವು ಪ್ರತಿದಿನ ಬೆಳಿಗ್ಗೆ ದೇವರ ವಾಕ್ಯವನ್ನು ಕೇಳುವಾಗ ಪ್ರತಿದಿನ ನಮ್ಮ ಕೈಯಲ್ಲಿ ಏನಿದೆ ನಮ್ಮ ಕುಟುಂಬದಲ್ಲಿ ನಾವು ಬಿತ್ತೋದಕ್ಕೆ ಇದನ್ನ ನಾವು ಯೋಚನೆ ಮಾಡಬೇಕು. ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ, ನಿನ್ನ ಮಂದೆಗಳ ಮೇಲೆ ಮನಸ್ಸಿಡು. ಈಗ ನಾವು ಎಚ್ಚರವಾಗದೆ ಹೋದ್ರೆ, ಈಗ ನಾವು ಅದ್ರ ಬಗ್ಗೆ ಕಾಳಜಿ ಹೊಂದದೆ ಹೋದ್ರೆ, ಈಗ ನಾವು ದೇವರ ವಾಕ್ಯದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬವನ್ನ ನಾವು ಬೆಳೆಸದೆ ಹೋದ್ರೆ ಮುಂದೊಂದು ದಿವಸ ಒಳ್ಳೆಯ ಫಲವನ್ನ ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾವು ಮಾತ್ರ ಭಯಭಕ್ತಿಯುಳ್ಳವರಾಗಿ ನಡ್ಕೊಂಡು ನಮ್ಮ ಕುಟುಂಬಗಳನ್ನ ನಾವು ಕಡೆಗಣಿಸಿದ್ರೆ, ಪರಲೋಕ ರಾಜ್ಯದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಪ್ರೀತಿ ಮಾಡ್ತಕ್ಕಂಥವ್ರು ನಮ್ಮ ಜೊತೆಗಿರೋದೆ. ದೇವ ಜನರೇ, ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಎಚ್ಚರಿಸುವಂತವರಾಗಿದ್ದಾರೆ. ಈ ಭೂಮಿ ಮೇಲೆ ನಾವು ಇನ್ನೂ ಸಮಯವಿರುವಾಗಲೇ ಒಳ್ಳೆಯದನ್ನ ಬಿತ್ತಬೇಕಾಗ್ತದೆ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನನ್ನು, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಈಗ ನಮಗೆ ಸಮಯ. ಈ ಸಮಯದಲ್ಲಿ ನಾವು ಮಾಡಬೇಕಾದದ್ದು ಏನೆಂಬುದನ್ನ ದೇವರ ವಾಕ್ಯವು ನಮಗೆ ಎಚ್ಚರಿಸುವಂತದ್ದಾಗಿ, ಮೀರಿದ ಮೇಲೆ, ಮುಗಿದು ಹೋದ ಮೇಲೆ ನಾವು ಯಾವ ಪ್ರಯಾಸ ಪಟ್ಟರು ತಿರುಗಿ ಕೆಟ್ಟು ಹೋದದನ್ನ ಸರಿಪಡಿಸ್ಲಿಕ್ಕೆ ನಮ್ಮಿಂದ ಆಗುತ್ತಿಲ್ಲ. ದೇವರು ನಮಗೆ ಸಮಯವನ್ನ ಕೊಟ್ಟಿರುವಾಗಲೇ ನಮ್ಮ ಜೀವಿತದಲ್ಲಿ ಆಗಬಹುದಾದಂತ ಕೀಡನ್ನ ತಪ್ಪಿಸಿಕೊಳ್ಳುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂಥದ್ದು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳುವಾಗ, ಆ ಬಯಕೆ ನಮ್ಮಲ್ಲಿರುವಾಗ ದೇವರನ್ನ ಸೇವಿಸುವಂತ ಭಯ ಭಕ್ತಿಯುಳ್ಳ ಪರಿಪೂರ್ಣವಾದಂತ ವಿಧೇಯತೆಯುಳ್ಳ ಜೀವಿತವು ನಮ್ಮದಾಗಿರಬೇಕು. ಈ ಕೊನೆ ಕಾಲದಲ್ಲಿ ನಾವು ಅದನ್ನ ಮಾಡದೆ ಹೋದರೆ ಮುಂದೊಂದು ದಿವಸ ನಮ್ಮ ನಿರೀಕ್ಷೆಗಳು ಸುಳ್ಳಾಗ್ತವೆ. ನಮ್ಮ ಭವಿಷ್ಯದಲ್ಲಿ ನಾವು ಕಂಡಂತ ಕನಸುಗಳು ವ್ಯರ್ಥ ಆಗ್ತವೆ. ಆವಾಗ ನಮ್ಮ ಜೀವಿತದಲ್ಲಿ ಕೇವಲ ಕಣ್ಣೀರು, ದುಃಖ, ನೋವು, ಗೋಳಾಟಗಳು ತುಂಬಿರ್ತವೆ ಹೊರತು ನಾವು ಕಂಡಂತ ಕನಸಿನ ದೇವರ ಸಾನ್ನಿಧ್ಯವನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕೋಬನು ಗಲಾತ್ಯದವರ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಮಾತನ್ನ ಹೇಳ್ತಾರೆ. ಗಲಾತ್ಯದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಪ್ರತಿದಿನ ನಾವೇನ್ ಕೆಲಸ ಮಾಡ್ತಿದ್ದೇವೆ, ಯಾವುದನ್ನ ಬಿತ್ತಿದ್ದೇವೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾಗ್ತದೆ. ಇನ್ನೊಬ್ಬರ ಮೇಲೆ ಹತ್ಕೊಂಡು ಕೂತ್ಕೊಳ್ಳೋದಿಲ್ಲ. ಇನ್ನೊಬ್ಬರಿಂದ ನಮ್ಗೆ ರಕ್ಷಣೆ ಸಿಗುತ್ತಿಲ್ಲ. ಇನ್ನೊಬ್ಬರಿಂದ ನಾವು ಬಯಸುವಂತ ಯಾವುದೇ ಕನಸುಗಳು ನನಸಾಗುತ್ತಿಲ್ಲ. ಅದು ನಾವು ಬಿತ್ತಿ ನಾವೇ ಕೊಯ್ಬೇಕು. ಆದುದರಿಂದ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಇವತ್ತು ನಾನು ಏನ್ ಬಿತ್ತುತ್ತಾ ಇದ್ದೇನೆ, ಏನ್ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬದಲ್ಲಿ ಏನ್ ನಡೀತಾ ಇದೆ, ನಾನು ಯಾವ ಗುಣಾತಿಶಯಗಳನ್ನ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳ ಜೊತೆ ಹಂಚಿಕೊಳ್ಬೇಕು, ಯಾವ ಭಾರವನ್ನ ನನ್ನ ಮಕ್ಕಳಿಗೆ ಹೊರಿಸಬೇಕು. ಈ ಭೂಮಿ ಮೇಲೆ ಒಳ್ಳೆಯದನ್ನ ಮಾಡೋದನ್ನ ಕಲಿಸಬೇಕು. ಅದಕ್ಕಾಗಿ ಪ್ರಯಾಸಗಳನ್ನ ಅನುಭವಿಸ್ಬೇಕು.
ಅದಕ್ಕೆ ನಾವು ಬಿಟ್ಟು ಕೊಡ್ಬೇಕಾಗ್ತದೆ. ನಮ್ಮ ಮಕ್ಕಳು ತಗ್ಗಿಸಲ್ಪಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಆಗ್ಬೇಕಾದ್ರೆ ಶಿಕ್ಷೆ ನಮ್ಮ ಮಕ್ಕಳು ಅವಮಾನ ಹೊಂದಬೇಕಾದ್ರೆ ಅವಮಾನ ನಮ್ಮ ಮಕ್ಕಳು ಕಷ್ಟದಲ್ಲಿ ಸಿಕ್ತೋದ್ರಿಂದ ಸಿಕ್ಕಾಕೊಳ್ಳಿ. ಅದರಿಂದ ಒಳ್ಳೇದಾಗ್ತದೆ ಅಂತಂದ್ರೆ ಅದಕ್ಕೆ ಅಭ್ಯಾಸ ಮಾಡೋದಕ್ಕೆ ಬಿಡ್ರಿ. ಮಕ್ಕಳು ತಂದೆ ತಾಯಿಗಳನ್ನ ಗೌರವನ ಕಾಪಾಡಬೇಕು. ತಂದೆ ತಾಯಿಗಳು ದೇವರ ಗೌರವವನ್ನು ಕಾಪಾಡಬೇಕು. ಹಾಗಾಗ್ಬೇಕು ಅಂತಂದ್ರೆ ದೇವರು ಕಲಿಸಿದ ಮಾರ್ಗದಲ್ಲಿ ನಾವು ನಡಿಬೇಕು. ನಾವು ದೇವರ ಮಾರ್ಗದಲ್ಲಿ ನಡೆಯುವಂತೆ ನಮ್ಮ ಮಕ್ಕಳನ್ನ ನಡೆಸಬೇಕು. ಅದನ್ನ ಬಿಟ್ಟು ನಮ್ಮ ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕೆಂಬುದಾಗಿ ಅವರು ಯಾವುದೇ ರೀತಿಯಾದಂಥ ಪಾಪದ ಕೃತ್ಯಗಳಿಗೆ ನಾವು ಅವರನ್ನ ನೋಯಿಸದೆ, ಅವರಲ್ಲಿರ್ತಕ್ಕಂಥ ಕೆಟ್ಟತನವನ್ನ ತಿದ್ದದೆ, ಅವರಿಗೆ ದೇವರ ವಾಕ್ಯವನ್ನ ಕಲಿಸದೆ, ದೇವರ ಭಯಭಕ್ತಿಯನ್ನ ಕಲಿಸದೆ, ಅವರ ಮನಬಂದಿಯಂತೆ ಬದುಕುವುದಕ್ಕೆ ಬಿಟ್ರೆ ನಮ್ಮ ಕಣ್ಣು ಮುಂದೆಯೇ ಅವರು ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ, ದುರಂತಗಳನ್ನ ಅನುಭವಿಸೋದನ್ನ ನಾವು ನೋಡ್ಬೇಕಾಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಮಾತುಗಳನ್ನ ಯಾಕೋಬನು ನಮಗೆ ತಿಳಿಸುವಂಥದ್ದು, ಅವಳು ನಮಗೆ ತಿಳಿಸುವಂತನಾಗಿದ್ದ. ದಯಮಾಡಿ ಓದೋಣ. ಯಾಕೋಬನು ಬರೆದಂತ ಪ್ರವಾದನೆ ಪುಸ್ತಕ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ದೇವರ ಬರೋಣವು ಹತ್ತಿರವಾಗಿ ನಮ್ಮ ಹೃದಯದಲ್ಲಿ ನಾವು ದೃಢಪಡಿಸ್ಕೊಳ್ಬೇಕಾಗಿ ನಾವು ಏನನ್ನ ಬಿತ್ತಬೇಕು. ಯಾಕಂತಂದ್ರೆ ಮನುಷ್ಯನು ತಾನೇನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ನಮ್ಮ ಕುಟುಂಬದಲ್ಲಿಯೂ ಸಹ, ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿಯೂ ಸಹ ನಾವೇನನ್ನ ಬಿತ್ತುತ್ತೇವೆ ಅದನ್ನ ಕೊಯ್ತೀವಿ. ತಿರಸ್ಕಾರ ಭಾವನೆಯಿಂದ ಬದುಕೋದಾದ್ರೆ ನಾವು ಮೋಸ ಹೋಗ್ತೇವೆ. ಆಮೇಲೆ ನಮಗೆ ಸಿಗುವಂಥದ್ದು ದುಃಖ, ಕಣ್ಣೀರು ಮಾತ್ರ. ದೇವರು ತನ್ನ ಬಳಿಗೆ ಬರುವಂತವರನ್ನ ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡುವುದಕ್ಕೆ ಇಷ್ಟಪಡುತ್ತೆ. ಅದಕ್ಕಾಗಿಯೇ ಪ್ರತಿದಿನ ಬೆಳಗು ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ, ನಮ್ಮನ್ನು ಬೋಧಿಸುವಂತವನಾಗಿದ್ದಾನೆ. ಪ್ರತಿದಿನ ನಿನ್ನ ಕೈಯಲ್ಲಿ ಬಿತ್ತುವುದಕ್ಕೆ ಏನಿದೆ ನಿನ್ನನ್ನು ನೀನು ಪರೀಕ್ಷೆ ಮಾಡು. ನೀನು ಬಿತ್ತುವುದು ಏನೆಂಬುದನ್ನ ನೋಡಿ ದೃಢಪಡಿಸು. ಒಳ್ಳೆದನ್ನ ಬಿತ್ತುದಾದ್ರೆ ಒಳ್ಳೆದನ್ನ ಕೊಯ್ತೀವಿ. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವುದು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ, ಸಮಯ ಕೊಟ್ಟಿದ್ದಾನೆ. ನಮ್ಮ ಗುಣ ನಡತೆಗಳನ್ನ ಸರಿಪಡಿಸಿಕೊಳ್ಳುವುದಲ್ಲದೆ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರ ಗುಣ ನಡತೆಗಳನ್ನ ಸರಿಪಡಿಸುವುದಕ್ಕೆ, ಬಿತ್ತುವುದಕ್ಕೆ ಜೀವವುಳ್ಳ ದೇವರ ವಾಕ್ಯವನ್ನ ಸ್ವಾಮಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಆತನ ಗುಣಾತಿಶಯಗಳನ್ನ ತನ್ನ ವಾಕ್ಯದಲ್ಲಿ ತಿಳಿಸಿದ್ದಾನೆ. ನಾವು ಹೀಗೆ ಇರಬೇಕು ಎಂಬುದನ್ನ ಕಲಿಸಿದ್ದಾನೆ. ಅದನ್ನ ನಾವು ಕಲಿತು ನಮ್ಮ ಕುಟುಂಬ ಮಕ್ಕಳಿಗೆ ಕಲಿಸಿ, ದೇವರ ಭಯಭಕ್ತಿಯಲ್ಲಿ ಬೆಳೆಸಿ, ದೇವರಿಗೆ ಮೆಚ್ಚುಗೆ ಆಗುವಂತೆ ಪ್ರತಿದಿನ ಜೀವಿಸುವುದಾದರೆ ನಮ್ಮ ಕನಸುಗಳು ನೆನಸಾಗ್ತದೆ. ಪರಲೋಕದಲ್ಲಿ ಯೆಶಾಯನು ಹೇಳಿದಂತ ಆ ಒಂದು ಉನ್ನತವಾದಂತ ಸಾನ್ನಿಧ್ಯದಲ್ಲಿ ನಾವಿರ್ತೇವೆ. ಅಲ್ಲಿ ದುಃಖವಾಗಲಿ, ಕಣ್ಣೀರಾಗಲಿ, ನೋವಾಗಲಿ, ಮರಣವಾಗಲಿ, ಯಾವ ಬಿಸಿಲಿನ ಜಳವಾದರೂ ಬಡಿಯುವುದಿಲ್ಲ. ಯುಗ ಯುಗಾಂತರಗಳವರೆಗೆ ಸೃಷ್ಟಿಕರ್ತನಾದಂತ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಸದಾ ಸುಖವಾಗಿರುವಂತ ಸೌಭಾಗ್ಯವನ್ನ ನಾವು ಪಡ್ಕೊಳ್ಳುವಂತರಾಗಿದ್ದೇವೆ. ಅದು ತಾನೇ ದೇವರ ಬಯಕೆ ಆಗಿದೆ. ಅದಕ್ಕಾಗಿ ಆತನು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಯೆಹೋವನನ್ನು ಸೇವಿಸಿ ಆತನ ರಾಜ್ಯಕ್ಕೆ ಸಿದ್ಧವಾಗುವ ಹಾಗೆ ದೇವರು ಕಾರ್ಯ ಮಾಡಲಿ. ಇದು ನನ್ನ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ದರೆ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಈ ದಿನ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕಾದವರು
ಮುಕ್ತಾದ ಪ್ರಾರ್ಥನೆಯನ್ನ. ಓಕೆ, ಡೇವಿಡ್ ಇದ್ದೀರಾ? ರಾಯಚೂರು ಅವರು, ಡೇವಿಡ್ ರಾಯಚೂರು. ಓಕೆ ಸರ್, ನಮ್ಮ ಆರೋಗ್ಯಕ್ಕಾಗಿ ಸ್ವಲ್ಪ ಓಕೆ, ವರಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ನ್ಯಾನ್ಸಿ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೇಮ್ನಾಥ್ ಕುಮಾರ್, ಪ್ರೇಮ್ನಾಥ್ ಹೇಳಿ. ವಿಕ್ರಮ್ ಮತ್ತು ವಿನಯ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಲೋಕೇಶ್ ಅವರ ಅಂಕಲ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಇವುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದ ಕೇಳ್ಕೊಳ್ತೇನೆ. ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದ ಕೇಳ್ಕೊಳ್ತೇನೆ. ಸರ್ ಬರ್ಕೊಂಡ್ಲಿಲ್ವಲ್ಲ? ಬರ್ಕೊತೀರಾ? ಬರ್ಕೊಡ್ತೀವಿ. ಪಾಸ್ಟರ್, ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಅಮ್ಮ. ಪಾಸ್ಟರ್, ಬೀದರ್ ಗುಂಡಮ್ಮ ವಿಶಾಲ್ ಅವ್ರ ಮಮ್ಮಿ ತೀರ್ಕೊಂಡಿದ್ದಾರೆ ಪಾಸ್ಟರ್. ಅವ್ರ ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ. ಹೈದರಾಬಾದ್ ಅಲ್ಲಿ ನಿನ್ನೆ ಸಾಯಂಕಾಲ ಗುಂಡಮ್ಮ ವಿಶಾಲ್. ವಿಶಾಲ್ ಅವ್ರ ತಾಯಿ. ಹೌದೌದು. ದಯಾನಂದ್ ಅವ್ರ ಹೆಂಡತಿ ಗುಂಡಮ್ಮ. ಓಕೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೀದರ್ಲಿ ಗುಂಡಮ್ಮನವ್ರು ತೀರ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೇಮತ್ ಕೋರ್ಕರ್ ಅವರ ಮಕ್ಕಳು ವಿನಯ್ ಮತ್ತು ವಿಕ್ರಮ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವರ ಕುಟುಂಬಕ್ಕಾಗಿ, ಅವರ ತಾಯಿಗಾಗಿ ಮತ್ತು ಉಮಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಸಂತಾನಕ್ಕಾಗಿ. ಗುಂಡಮ್ಮ ಅವರ ಕುಟುಂಬದಲ್ಲಿ ಅವ್ರು ತೀರು ಹೋಗಿದ್ದಾರೆ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ಮುಂಜಾನೆಯ ವೇಳೆ ಸ್ವಾಮಿ, ನೀನು ನಿನ್ನ ದಾಸನ ಮುಖಾಂತರ ಕೊಟ್ಟಂತಹ ಆತ್ಮೀಕ ಮನ್ನಕ್ಕೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನಮ್ಮನ್ನು ಸದಾ ಕಾಲವು ನೀನೇ ಕಾಯ್ದು ಕಾಪಾಡುವಂತಹ ದೇವರಾಗಿರುತ್ತೆ ಸ್ವಾಮಿ. ಎಂತಲೇ ತಂದೆಯ ದೇವರೇ, ಈ ಭೂಲೋಕದಲ್ಲಿ ನಮಗೆ ಏನೇನು ಅವಶ್ಯಕವಾಗಿದೆಯೋ ಎಲ್ಲವನ್ನೂ ನೀನು ಒದಗಿಸಿಕೊಂಡು ಬರುತ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಮನುಷ್ಯರಾದ ನಮ್ಮನ್ನು ಪ್ರೀತಿಸಿ ಇನ್ನು ಒಬ್ಬನೇ ಮಗನನ್ನು ಕೊಟ್ಟಂತಹ ದೇವರು ಇನ್ಯಾವುದನ್ನು ನೀನು ತಡೆ ಹಿಡಿಯುವಂತ ದೇವರಾಗಿದ್ದಿ ಸ್ವಾಮಿ. ತಂದೆಯೇ, ನೀನು ಮಹಾಕರುಣೆಯುಳ್ಳ ದೇವರು ಸ್ವಾಮಿ. ನಾವು ಪಾಪಿಗಳಾಗಿದ್ದಾಗ್ಯೂ ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ದೇವರು ನೀನು ಸ್ವಾಮಿ. ಸದಾ ಕಾಲಕ್ಕೂ ಬಿಟ್ಟು ಬಿಡದೆ ನಮ್ಮನ್ನು ಕ್ಷಮಿಸಿ ನಿನ್ನ ಸಮಕ್ಷಮದಲ್ಲಿ ಸೇರಿಸುವಂತಹ ದೇವರು ನೀನೊಬ್ಬನೇ ಸ್ವಾಮಿ. ತಂದೆಯೇ, ನೀನು ಮಾಡಿದ ಉಪಕಾರಗಳನ್ನು ನೆನೆಸುವಾಗ ನಮ್ಮ ಹೃದಯವು ತುಂಬಿ ಬರುತ್ತದೆ ಸ್ವಾಮಿ. ನೀನು ತಂದೆಯ ದೇವರೇ, ಚಿಕ್ಕಂದಿನಿಂದ ಇದುವರೆಗೂ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದೀಯಪ್ಪ. ನಮ್ಮ ಜೀವಿತದ ದಿನಮಾನಗಳಲ್ಲೆಲ್ಲ ನೀನು ನಮಗೆ ಇದ್ದು ನಮ್ಮನ್ನು ತಿದ್ದುತ್ತಾ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದೀಯಪ್ಪ. ಸ್ತೋತ್ರ ಸ್ವಾಮಿ. ತಂದೆಯೇ, ಈ ದಿನಮಾನಗಳಿಗೆ ಬೇಕಾದಂತಹ ಒಂದು ಆತ್ಮಿಕ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಹೊಂದುವುದಕ್ಕೋಸ್ಕರ ನೀನು ಎಡೆಬಿಡದೆ ಸ್ವಾಮಿ ನಮ್ಮ ಜೊತೆ ನೀನು ಕೆಲಸ ಮಾಡ್ತಾ ಇದ್ದೀಯಪ್ಪ. ಸ್ತೋತ್ರ ತಂದೆಯೇ. ನಿನ್ನ ಜೊತೆ ನಾವು ಕೂಡ ಸಹ ಜೊತೆಗಾರರಾಗಿರುವುದಕ್ಕೆ ನಮ್ಮನ್ನು ಕರೆದಿದ್ದೀಯಪ್ಪ. ಯಾಕಂದ್ರೆ ನೀನು ಪ್ರತಿಯೊಬ್ಬರ ರಕ್ಷಣೆಯನ್ನ ಬಯಸುವಂತಹ ದೇವರು. ಲೋಕದವರೆಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕು ನಂಬತಕ್ಕಂಥವನು ಸ್ವಾಮಿ. ಎಂದಿಗೂ ನಾಶವಾಗಬಾರದು, ಎಲ್ಲರೂ ಸ್ವಾಮಿ ನಿತ್ಯ ಜೀವನ ಪಡೆಯಬೇಕೆಂಬುದು ನಿನ್ನ ಚಿತ್ತವಾಗಿದೆ ಸ್ವಾಮಿ. ಅದಕ್ಕೋಸ್ಕರ ನಮ್ಮನ್ನ ವಿಶೇಷವಾಗಿ ಕರೆದಿದ್ದೀಯ, ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೀಯಪ್ಪ. ಈ ಕೂಟದಲ್ಲಿ ನೆರೆದು ಬರುವಂತಹ ಪ್ರತಿಯೊಬ್ಬರು ಸ್ವಾಮಿ, ತಂದೆಯ ದೇವರೇ, ನಿನ್ನಿಂದ ಸಾಕಷ್ಟು ಸತ್ಯವಚನಗಳನ್ನ ಅವರ ಜೀವಿತಕ್ಕೂ ಮಾತ್ರವಲ್ಲದೆ ಸ್ವಾಮಿ, ಅನೇಕರ ಜೀವಿತವನ್ನು ಸರಿಪಡಿಸುವುದಕ್ಕೆ, ಅನೇಕರನ್ನ ನಿನ್ನ ಸನ್ನಿಧಾನಕ್ಕೆ ಕರೆದುಕೊಂಡು ಬರುವುದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ನೀನು ಕೊಟ್ಟಿದ್ದೀಯಪ್ಪ. ಸ್ತೋತ್ರ ಸ್ವಾಮಿ.
ಈ ಮುಂಜಾನೆಯೂ ಸಹ ನಮ್ಮನ್ನು ಎಡಬಿಡದೆ ಸ್ವಾಮಿ ಈ ಒಂದು ಕೂಟದಲ್ಲಿ ಸೇರಿಸಿ ಡಬ್ಬನ ನೀನು ಪಡಿಸಿದ್ದಕ್ಕೋಸ್ಕರ ನಿನ್ನನ್ನು ಕೊಂಡಾಡ್ತೀವಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಅನೇಕರು ಸಮಸ್ಯೆಗಳಲ್ಲಿದ್ದಾರೆ ಸ್ವಾಮಿ, ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಅನಾರೋಗ್ಯ ಅಸ್ವಸ್ಥರಾಗಿದ್ದಾರೆ, ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಇದನ್ನು ನೋಡಿ ತಂದೆಯ ದೇವರೇ, ನೀನು ಕನಿಕರವುಳ್ಳ ದೇವರು. ನೀನು ಈ ಭೂಮಿ ಮೇಲೆ ಇದ್ದಾಗ ಸ್ವಾಮಿ ಜನರಿಗೋಸ್ಕರ ನೀನು ತಗೊಂಡ್ಬಿಟ್ಟು ಜನರ ಎಲ್ಲಾ ಒಂದು ಅಸ್ವಸ್ಥತೆಗಳನ್ನ ನೀಗಿಸಿ ಜನರಿಗೆ ಬೇಕಾದಂತ ಆದರಣೆಯನ್ನ ಕೊಟ್ಟಂತಹ ದೇವರು ಸ್ವಾಮಿ. ಹೌದು ತಂದೆ, ಈಗೋ ಈ ನಮ್ಮ ಮಧ್ಯದಲ್ಲಿ ಸಹೋದರಿಯಾದ ನ್ಯಾನ್ಸಿಯವರ ಗೋಸ್ಕರ ನಿನ್ನನ್ನು ಬೇಡ್ತೀವಿ ಸ್ವಾಮಿ. ಸಹೋದರಿ ನ್ಯಾನ್ಸಿಯವರಿಗೆ ಸ್ವಾಮಿ ಒಂದು ಅಸ್ವಸ್ಥತೆ ಇರುವಾಗ, ಅನಾರೋಗ್ಯವಿರುವಾಗ, ಅವರು ತಂದೆಯೇ ಆಸ್ಪತ್ರೆಯಲ್ಲಿ ದಾಖಲಾಗಿರುವಾಗ ಅವರ ಸಂಗಡ ನೀನಿರಪ್ಪ. ಅವರಿಗೆ ಬೇಕಾದಂತಹ ಒಂದು ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಅವರಿಗೆ ಕೊಡುತ್ತಿರುವಂತಹ ಚಿಕಿತ್ಸೆಯನ್ನು ನೀನು ಆಶೀರ್ವಾದ ಮಾಡು. ತೆಗೆದುಕೊಳ್ಳುವಂತಹ ಔಷಧಗಳನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಗುಣ ಹೊಂದಿ ಸ್ವಾಮಿ, ಮತ್ತೆ ಯಥಾ ಪ್ರಕಾರವಾಗಿ ನಿನ್ನ ಮುಂದೆ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಹಾಡಿ ಕೊಂಡಾಡುವುದಕ್ಕೆ ಅವರನ್ನ ಅಣಿಗೊಳಿಸು ಸ್ವಾಮಿ. ಅವರನ್ನ ಎಬ್ಬಿಸು ಸ್ವಾಮಿ. ತಂದೆಯ ದೇವರೇ, ಅವರ ಸಂಗಡವಿರುವಂತಹ ಯಜಮಾನರನ್ನ, ಅವರ ಮಕ್ಕಳನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಎಲ್ಲರೂ ಆತಂಕಗೊಂಡಿದ್ದಾರೆ ಸ್ವಾಮಿ. ಎಲ್ಲರೂ ತಂದೆಯ ದೇವರೇ, ತಾಯಿ ವಿಷಯ, ಆ ಸಹೋದರಿ ವಿಷಯದಲ್ಲಿ ಆತಂಕದಲ್ಲಿರುವಾಗ ಆತಂಕವನ್ನ ನಿವಾರಿಸು ಸ್ವಾಮಿ. ಅವರು ತಂದೆಯ ದೇವರೇ ಎಲ್ಲಾ ಒಂದು ಅನಾರೋಗ್ಯದಿಂದ ಮುಕ್ತರಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ಹಾಗೆ ತಂದೆಯ ದೇವರೇ, ನಮ್ಮ ಮಧ್ಯದಲ್ಲಿ ವಿನಯ್ ಮತ್ತು ವಿಕ್ರಮ್ ಇದ್ದಾರೆ ಸ್ವಾಮಿ. ಆ ಮಕ್ಕಳಿಗೆ ಬೇಕಾದಂತಹ ಒಂದು ಆಶೀರ್ವಾದಗಳಿಂದ ದಯಪಾಲಿಸು. ಅವರಿಗೆ ಏನು ಕೊರತೆಯಾಗಿದೆಯೋ ಅದನ್ನ ನೀಗಿಸು. ನ್ಯೂನತೆಗಳನ್ನ ಹೋಗಲಾಡಿಸು. ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡು. ಅವರ ಎಲ್ಲಾ ಕುಟುಂಬ ವರ್ಗದವರನ್ನ ನಾವು ಬೇಡುತ್ತೇವೆ ಸ್ವಾಮಿ. ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕೋಸ್ಕರ, ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ ನೀನು ಆಶೀರ್ವಾದ ಮಾಡು. ಅವರಿಗೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನ ಮತ್ತು ವಿಶೇಷವಾಗಿ ಶಾಂತಿ, ಪ್ರೀತಿ, ನೆಮ್ಮದಿಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಲೋಕೇಶ್ ಮತ್ತು ಅವರ ಕುಟುಂಬ ಸದಸ್ಯರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ತಂದೆ, ಆ ಮಕ್ಕಳಲ್ಲಿ ಇರುವಂತಹ ಒಂದು ಅನಾರೋಗ್ಯವನ್ನು ತೆಗೆದುಹಾಕು ಸ್ವಾಮಿ. ತಂದೆಯ ದೇವರೇ, ಅವರಿಗೆ ಬೇಕಾಗಿರುವಂತಹ ಸ್ವಸ್ಥತೆಯನ್ನು ದಯಪಾಲಿಸಿಕೊಡು. ಯಾವುದೇ ಒಂದು ತೊಂದರೆಗಳಿದ್ದ ಪಕ್ಷದಲ್ಲಿ ಅವುಗಳನ್ನ ನೀಗಿಸು ಸ್ವಾಮಿ. ಯಾವುದೇ ಒಂದು ಪಾಪಗಳು ಇದ್ದ ಪಕ್ಷದಲ್ಲಿ ಅವ್ರನ್ನ ಪರಿಹರಿಸು ಸ್ವಾಮಿ. ಆ ಮಕ್ಕಳು ಮತ್ತೆ ತಂದೆಯ ದೇವರೇ ಬಲಗೊಂಡು ನಂಬಿಕೆಯಿಂದ ಈ ಒಂದು ಕಷ್ಟಗಳಿಗೆ ಅವರು ತಂದೆಯ ದೇವರು ಸೋತು ಹೋಗದೆ ಇವುಗಳಿಂದ ಮುಕ್ತರಾಗಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಗೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಹಾಗೆ KP ರವಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಆ ಮಗನ ಮೇಲೆ ಕನಿಕರವಿಟ್ಟು ಅವರು ಮಾಡಬೇಕಾಗಿರುವಂತಹ ಕೆಲಸಗಳಲ್ಲಿ ನೀನು ಸಹಾಯಕನಾಗಿರು ಸ್ವಾಮಿ. ದೊಡ್ಡ ತಂದೆಯ ದೇವರೇ, ಅವರ ಒಂದು ಸಭೆಗೋಸ್ಕರ ಬೇಡುತ್ತೇವೆ. ಸಭೆಯು ಕೂಡ ನೀನು ಜೀರ್ಣೋದ್ಧಾರವಾಗಬೇಕಾಗಿದೆ ಸ್ವಾಮಿ. ಆ ಒಂದು ಕೆಲಸಕ್ಕೆ ಅವರಿಗೆ ಸಹಾಯ ನೀನು ನಿನ್ನ ಲೋಕದಿಂದ ಒದಗಿಸು ಸ್ವಾಮಿ. ಅನೇಕ ಜನರು ಅದಕ್ಕೆ ಕೈಗೂಡಿಸುವಂತೆ ಸಹಾಯ ಮಾಡುತ್ತಾರೆ. ಆ ಒಂದು ಸಭೆಯನ್ನು ಕಟ್ಟುವಂತೆ ನೀನೇ ಜೊತೆಗಿದ್ದು ನಡೆಸಪ್ಪ. ಅವರ ತಾಯಿಗೋಸ್ಕರ ಬಿಡುತ್ತೇವೆ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡು ಸ್ವಾಮಿ. ಅವರು ವಯಸ್ಸಾಗಿರುವಂತಹ ಒಂದು ಸಂದರ್ಭದಲ್ಲಿ ಸ್ವಾಮಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ದೃಢಗೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯವರಿಗೆ ವಯಸ್ಸಾಗಿರ್ಬೋದು, ಅವರ ಮನಸ್ಸಿನಲ್ಲಿ ಅವರು ನೀನನ್ನು ಉತ್ಸಾಹದಿಂದ ಆರಾಧಿಸುವಂತಹ ಹೃದಯವನ್ನು ಕೊಡು ಸ್ವಾಮಿ. ಹಾಗೆಯೇ ಸುಮಾರು ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ನೀನು ಗರ್ಭಫಲವನ್ನು ಕೊಡುವಂತಹ ದೇವರು ಸ್ವಾಮಿ. ನಿನ್ನ ಮಕ್ಕಳನ್ನ ನೀಡುವಂತ ದೇವರು ನೀನೊಬ್ಬನೇ ಆಗಿದ್ದಿ ಸ್ವಾಮಿ. ಈ ಮನುಷ್ಯನನ್ನ ಸೃಷ್ಟಿಸಿ ನೀವು ಈ ಭೂಲೋಕದೆಲ್ಲ ಬಹು ಸಂತಾನವುಳ್ಳವರಾಗಿ ಇದನ್ನ ತುಂಬಿಕೊಳ್ಳಿರಿ ಅಂತ ಹೇಳಿದಂತ ದೇವರೇ, ನಿನ್ನನ್ನು ಬಿಟ್ಟು ಯಾರನ್ನೂ ನಾವು ಇರಲಿ ಸ್ವಾಮಿ ಮೊರೆ ಹೋಗಲು ಸಾಧ್ಯವಿಲ್ಲ. ಹೌದು ತಂದೆಯ ದೇವರೇ, ಆ ಮಗಳಲ್ಲಿ ಯಾವುದಾದರೂ ನ್ಯೂನತೆ ಇದ್ದ ಪಕ್ಷದಲ್ಲಿ, ಆ ಮಗಳಿಗೆ ಕೊರತೆ ಇದ್ದ ಪಕ್ಷದಲ್ಲಿ, ದೈಹಿಕವಾಗಿ ಯಾವುದಾದ್ರೂ ತೊಂದರೆ ಇದ್ದ ಪಕ್ಷದಲ್ಲಿ ಅದನ್ನು ತೆಗೆದು ಹಾಕಪ್ಪ. ಅವಾಗಿರುವಂತಹ ಅಡ್ಡಿಗಳನ್ನ ನೀನು ಹೋಗಲಾಡಿಸು ಸ್ವಾಮಿ. ಆ ಮಗಳನ್ನ ಮುಟ್ಟು, ಆ ಗರ್ಭಫಲವನ್ನ ನೀನು ಕೊಡು ಸ್ವಾಮಿ. ಆಕೆಯ ದಾಂಪತ್ಯ ಜೀವನವನ್ನ ಹಾರಿಸು, ಆಶೀರ್ವದಿಸು.
ಮಕ್ಕಳುಳ್ಳವಳಾಗಿ ಆಕೆ ನಿನ್ನ ಸನ್ನಿಧಾನದಲ್ಲಿ ಬರುವ ಹಾಗೆ ಸಹಾಯ ಮಾಡು ತಂದೆಯಾದ ದೇವರೇ. ಗುಂಡಮ್ಮನವರು ತೀರ್ಕೊಂಡಿದ್ದಾರಪ್ಪ, ಆ ಮಗಳನ್ನ ನಡೆಸಿದಂತ ದೇವರೇ, ಆ ಮಗಳನ್ನ ನಿನ್ನ ಆಶೀರ್ವಾದ ಮಾಡದಂತ ದೇವರೇ, ಆ ಮಗಳನ್ನ ನೀನು ಸ್ವಾಮಿ ತಂದೆ ತಾಯಿಗಳಿಗೆ ಕೊಟ್ಟು ಅವರ ಸಂತೋಷವನ್ನ ದೇವರೇ. ಇದು ಅವರ ಅಧ್ಯಾಯವು ಮುಗಿದಿದೆ ಸ್ವಾಮಿ. ಅವರ ಜೀವನದ ಯಾತ್ರೆಯನ್ನು ಮುಗಿಸಿ ಅವರು ನಿತ್ಯ ಒಂದು ಸ್ಥಾನಕ್ಕೆ ಅವರು ತೆರಳಿದ್ದಾರೆ ಸ್ವಾಮಿ. ಇಂಥ ಸಂದರ್ಭದಲ್ಲಿ ಅವರು ಸಾಕಿ ಸಲಹಿದ ಅವರು ಇದ್ದಂತಹ ಒಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡು ಸ್ವಾಮಿ. ಅವರು ಸಮಾಧಾನವನ್ನು ಕೊಡು ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯರು ಸಾಯಬೇಕಾಗಿದೆಯಲ್ಲ ಸ್ವಾಮಿ, ಮರಣ ಹೊಂದಬೇಕಾಗಿದೆಯಲ್ಲ ಸ್ವಾಮಿ. ಆದ್ರೆ ನೀನು ಬರುವಾಗ ಪ್ರತಿಯೊಬ್ಬರನ್ನು ನೀನು ಸ್ವಾಮಿ ಪುನರುತ್ಥಾನ ಮಾಡಿ ಪ್ರತಿಯೊಬ್ಬರನ್ನು ಸಮಾಧಿಗಳು ತೆರೆಯಲ್ಪಟ್ಟು ನಿನ್ನ ಬಳಿಗೆ ನಾವು ಪಕ್ಕನೆ ಒಯ್ಯಲ್ಪಡುತ್ತೇವೆ ಸ್ವಾಮಿ. ಆದ್ದರಿಂದ ಈ ಒಂದು ವಚನಗಳಿಂದ ನೀನು ಮಾಡಿದ ವಾಗ್ದಾನಗಳಿಂದ ಸ್ವಾಮಿ ನಾವು ಎಲ್ಲಾ ಒಂದು ದುಃಖವನ್ನ ಹೋಗಲಾಡಿಸಿಕೊಂಡು ಧೈರ್ಯಗೊಂಡು ಈ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಮತ್ತೊಮ್ಮೆ ಗುಂಡಮ್ಮನವರ ಪ್ರತಿಯೊಂದು ಸದಸ್ಯರನ್ನ ಆ ಕುಟುಂಬವನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಅವರ ಜೊತೆ ಇದ್ದು ಅವರನ್ನು ನಡೆಸು ಸ್ವಾಮಿ. ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಬೇಕಾದಂತಹ ಎಲ್ಲಾ ಮಾರ್ಗಗಳನ್ನು ತೆರೆದು ನಡೆಸು ಸ್ವಾಮಿ. ತಂದೆ, ಈ ಕೂಟಕ್ಕೆ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಸನ್ನಿಧಾನದಲ್ಲಿ ನಾನು ನೆನೆಸುತ್ತೇನೆ ಸ್ವಾಮಿ, ಜ್ಞಾಪಿಸುತ್ತೇನೆ. ಅವರಿಗೋಸ್ಕರ ಈ ಕುಟುಂಬ ನಡೆಸ್ಕೊಂಡು ಬರ್ತಿರುವಂತಹ ಬೋಧಕರಾದ ರಾಜರವರು ಸ್ವಾಮಿ ಎಡೆಬಿಡದೆ ಇದರಲ್ಲಿ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಸ್ವಾಮಿ. ಅವ್ರ ಕುಟುಂಬವನ್ನ, ಅವ್ರ ಮಕ್ಕಳನ್ನ, ಅವ್ರ ಸೊಸೇಂದ್ರನ್ನ, ಅವ್ರ ಪತ್ನಿಯನ್ನ, ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಸ್ವಾಮಿ. ಮಧ್ಯೆ ಡೇವಿಡ್ ಅವರಿದ್ದಾರೆ ಸ್ವಾಮಿ, ರಾಯಚೂರಿನವರು, ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರನ್ನು ಸಹ ನೀನು ಆತ್ಮಿಕವಾಗಿ ನಿಮ್ಮ ಬೆಳೆಸಪ್ಪ. ಹಾಗೂ ಈ ಲೋಕದಲ್ಲಿ ಬೇಕಾಗಿರೋ ಆಶೀರ್ವಾದಗಳಿಂದ ಅವರನ್ನು ತುಂಬಿಸು. ಹೇಮಲತಾ ಭಕ್ತರಾಜರವರಿದ್ದಾರೆ ಸ್ವಾಮಿ, ಅವರನ್ನು, ಅವರ ಪತಿಯವರನ್ನ, ಅವರ ಮಕ್ಕಳನ್ನ, ಸೊಸೆಯನ್ನ, ಪ್ರತಿಯೊಬ್ಬರನ್ನೂ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಆ ಮಗಳು ಸ್ವಾಮಿ ಆ ಕುಟುಂಬದಲ್ಲಿ ಆಧಾರಳಾಗಿ ಆ ಕುಟುಂಬಕ್ಕೆ ಬೇಕಾದಂತಹ ಒಂದು ಮಾದರಿ ಜೀವಿತವನ್ನ ಎಲ್ಲರಿಗೂ ಕೊಡುವಂತೆ ಸಹಾಯ ಮಾಡಿಸು ಸ್ವಾಮಿ. ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ಜಾನ್ಸನ್ ಅವರಿದ್ದಾರೆ ಸ್ವಾಮಿ, ಆ ಜಾನ್ಸನ್ ಅವರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರ ಮಕ್ಕಳು, ಅವರ ಕುಟುಂಬ, ಅವರ ಪತ್ನಿಯನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಅವರನ್ನು ನೀನು ನಡೆಸು ಸ್ವಾಮಿ. ಈ ಒಂದು ಭೂಲೋಕದ ಯಾತ್ರೆಯಲ್ಲಿ ಬೇಕಾಗಿರುವಂತಹ ಸ್ವಾಮಿ ಆತ್ಮಿಕವಾದ ಮನವನ್ನ ಅವರಿಗೆ ಚೆನ್ನಾಗಿ ನೀನು ಕೊಟ್ಟಿದೀಯಪ್ಪ, ಜ್ಞಾನವನ್ನು ತಿಳುವಳಿಕೆ ಕೊಟ್ಟಿದೀಯಪ್ಪ, ಭಕ್ತಿಯನ್ನ ಕೊಟ್ಟಿದೀಯ. ಹಾಗೆ ಅವರು ಅದರಲ್ಲಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿ ಸ್ವಾಮಿ. ಮಧ್ಯದಲ್ಲಿ ಮಂಜುನಾಥ್ ಚಂದ್ರ ಅವರು ಇದ್ದಾರೆ ಸ್ವಾಮಿ, ಅವರಿಗೂ ಸಹ ನಾವು ಬೇಡುತ್ತೇವೆ ಸ್ವಾಮಿ. ಅವರ ಕುಟುಂಬಸ್ಥರನ್ನು ನೀನು ಆಶೀರ್ವಾದ ಮಾಡು. ಅವರ ಒಂದು ಸ್ವಾಮಿ ಭೂಲೋಕದ ಯಾತ್ರೆ ನಿನ್ನ ಕರಗಳಲ್ಲಿ ಅವನ್ನ ಆಶೀರ್ವಾದ ಮಾಡು ಸ್ವಾಮಿ. ಹಾಗೆ ನಮ್ಮ ಮಧ್ಯದಲ್ಲಿ ರಾಜೇಶ್ವರಿ ಸಹೋದರಿ ಇದ್ದಾರೆ ಸ್ವಾಮಿ, ಆ ಸಹೋದರಿಯನ್ನ ಆಶೀರ್ವದಿಸು. ಅವರ ಒಂದು ಬಯಕೆಯನ್ನ ನೀನು ಈಡೇರಿಸು ಸ್ವಾಮಿ. ಮಗಳಿಗೋಸ್ಕರ ಯಾವಾಗಲೂ ಬೇಡಿಕೊಳ್ಳುವಂತ ಹೇಳುವಾಗ ಅವರ ಮಗಳಿಗೆ ಬೇಕಾದಂತ ಆಶೀರ್ವಾದವನ್ನು ತೆಗೆದುಕೊಂಡು ಬಾಪ್ಪ. ಅವರಿಗೆ ಬೇಕಾದಂತ ನೆಮ್ಮದಿಯನ್ನ ನೀನು ಕೊಡಪ್ಪ. ನಮ್ಮ ಮಧ್ಯದಲ್ಲಿ ಸಹೋದರಿ ರತ್ನ ಇದ್ದಾರೆ ಸ್ವಾಮಿ, ಅವರ ಮಕ್ಕಳನ್ನ ಆಶೀರ್ವಾದ ಮಾಡು, ಅವರನ್ನು ಆಶೀರ್ವಾದ ಮಾಡು. ತಂದೆಯ ದೇವರೇ, ಈ ಲೋಕದಲ್ಲಿ ಬಹಳ ಕಷ್ಟ ಸಂಕಟಗಳು ಎಲ್ಲವೂ ಉಂಟು ಸ್ವಾಮಿ, ಅದನ್ನ ಜಯಿಸಿದ್ದೀಯೇ ಸ್ವಾಮಿ. ನಮಗೂ ಜಯವನ್ನು ಕೊಡುವಂತಹ ದೇವರು, ಪ್ರತಿಯೊಬ್ಬರಲ್ಲೂ ಆ ಒಂದು ಜಯಿಸುವಂತಹ ಶಕ್ತಿಯನ್ನ, ಜಯಿಸುವಂತಹ ಆ ಒಂದು ಉತ್ಸಾಹವನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಧೈರ್ಯವನ್ನು ಒದಗಿಸಿಕೊಡು ಸ್ವಾಮಿ. ಹಾಗೆ ನಮ್ಮ ಮಧ್ಯದಲ್ಲಿ ಬೋಧಕರಾದ ಸೊಲೊಮೋನ್ ರವರಿದ್ದಾರೆ ಸ್ವಾಮಿ, ಅವರನ್ನು, ಅವರ ಪತ್ನಿಯವರನ್ನು, ಅವರ ಮಕ್ಕಳನ್ನು, ಅವರ ಅಳಿಯಂದ್ರು, ಅವರ ಮೊಮ್ಮಕ್ಕಳನ್ನು, ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಅವರನ್ನ ಸಿದ್ಧಪಡಿಸು ಸ್ವಾಮಿ. ಅವರಿಗೆ ಬೇಕಾದಂತ ಆರೋಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಅವರಲ್ಲಿ ಸ್ವಾಮಿ ಇನ್ನೂ ಹೆಚ್ಚಿನ ಒಂದು ಉತ್ಸಾಹವನ್ನ ದಯಪಾಲಿಸಿಕೊಡ್ತಂದೆ. ಹಾಗೆ ವರಲಕ್ಷ್ಮಿಯವರು ಯಾವಾಗಲೂ ಸ್ವಾಮಿ ನನ್ನ ಕುರಿತು ಹಾಡುವರಾಗಿದ್ದಾರೆ. ನಿನ್ನನ್ನು ಕೀರ್ತಿಸುವ, ನಿನ್ನನ್ನು ಮಹಿಮೆಪಡಿಸುವಂತಹ ಆ ಮಗಳಿಗೆ ಇನ್ನು ಹೆಚ್ಚಿನ ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಡು ಸ್ವಾಮಿ. ಹಾಗೆ ಅವರ ಕುಟುಂಬದ ಒಬ್ಬೊಬ್ಬರ ಸದಸ್ಯರನ್ನ ನೀನು ಆಶೀರ್ವಾದ ಮಾಡು. ನಮ್ಮ ಜೊತೆ ಹಿರಿಯರಾದ ವಿಜಯ್ ಕುಮಾರ್ ಅವರಿದ್ದಾರೆ ಸ್ವಾಮಿ, ಅವರಿಗೋಸ್ಕರ ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ. ಅವರಿಗಿರುವಂತಹ ಉತ್ಸಾಹಕ್ಕೋಸ್ಕರ ಕೊಂಡಾಡ್ತೇನೆ ಸ್ವಾಮಿ. ಅವರನ್ನ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಮಕ್ಕಳನ್ನ, ಕುಟುಂಬವನ್ನ, ಪ್ರತಿಯೊಬ್ಬರನ್ನೂ ನಡೆಸು ಸ್ವಾಮಿ. ಈ ದಿನ ಅವರನ್ನ ಇನ್ನು ಹೆಚ್ಚಾಗಿ ಸ್ವಾಮಿ ಅಣಿಗೊಳಿಸು ಸ್ವಾಮಿ. ಅವರ ಅವಕಾಶಗಳನ್ನು ತಪ್ಪಿಸಿಕೊಳ್ಳದೆ ಎಲ್ಲಾ ಸಂದರ್ಭದಲ್ಲಿಯೂ ನಿನ್ನನ್ನ ಸ್ವಾಮಿ ಪ್ರತಿನಿಧಿಸಿ ಎಲ್ಲರಿಗೂ ನಿನ್ನ ವಾಕ್ಯವನ್ನು ಹೇಳುವಂತೆ ಅವರನ್ನು ಮುಟ್ಟಿಸ್ತಂದೆ. ನಾಳೆ ಇವರಿದ್ದಾರೆ ಸ್ವಾಮಿ,
ಯಶವಂತ ಮುಗಳವರಿದ್ದಾರೆ ಸ್ವಾಮಿ, ಅವರನ್ನು ಅವರ ಕುಟುಂಬವನ್ನು ವಿಶೇಷವಾಗಿ ಅವರ ಪತ್ನಿಯವರನ್ನು ಸಹ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಏನೇ ತಂದೆಯ ದೇವರೇ ಅವರನ್ನು ಆಶೀರ್ವಾದ ಮಾಡು. ಅವರ ಸೇವೆಯನ್ನು ನೀನು ಆಶೀರ್ವಾದ ಮಾಡಿದ್ದೀಯ ಸ್ವಾಮಿ. ಅವರ ಎಲ್ಲ ಜೀವಿತವನ್ನ ಮುಟ್ಟಿದ್ದೀಯ ಸ್ವಾಮಿ. ಹಾಗೆ ಈಗಲೂ ಸಹ ಅವರನ್ನ ನಡೆಸಪ್ಪ. ಅವರಿಗೆ ಬೇಕಾದಂತ ಎಲ್ಲಾ ಸಹಾಯಗಳನ್ನು ತೆಗೆದುಕೊಂಡು ಬಾ. ಅವರ ಪತ್ನಿಯವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡು, ಸ್ವಸ್ಥತೆಯನ್ನ ದಯಪಾಲಿಸು. ವೈದ್ಯರಲ್ಲಿ ವೈದ್ಯನು ನೀನು ಸ್ವಾಮಿ. ಜೀವದಾಯಕನಾದ ದೇವರು ಸ್ವಾಮಿ. ನಮ್ಮನ್ನು ನಡೆಸುವಾತನು ನಮ್ಮ ಕುರುಬನೂ ನೀನಾಗಿರುತ್ತೆ ಸ್ವಾಮಿ. ನಾವು ಯಾವ ವಿಷಯದಲ್ಲೂ ಕೊರತೆ ಪಡದ ಹಾಗೆ ನೀನು ನಮ್ಮನ್ನು ವಿಶ್ರಾಂತಿಕರವಾದ ಸ್ಥಳದಲ್ಲೇ ನಡೆಸುವಂತಹ ದೇವರು ಸ್ವಾಮಿ. ನಾವು ಸ್ವಾಮಿ ನಮ್ಮ ಜೀವಿತದಲ್ಲೆಲ್ಲ ಶುಭವು ಕೃಪೆಯು ಹಿಂಬಾಲಿಸುವಂತೆ ಮಾಡುವನಾಗಿದ್ದೀವಿ ಸ್ವಾಮಿ. ಹಾಗೆ ತಂದೆ, ನಾವು ಸದಾ ಕಾಲವು ಈ ಒಂದು ನಿನ್ನ ಸನ್ನಿಧಾನದಲ್ಲಿ ನೆರೆದು ಬರುವಂತೆ ಪ್ರತಿದಿನವೂ ಸ್ವಾಮಿ ನಾವು ಈ ಒಂದು ಕೂಟದಲ್ಲಿ ಬಂದು ಈ ಪ್ರಾರ್ಥನೆಯಲ್ಲಿ ಈ ಒಂದು ಸ್ವಾಮಿ ಈ ನಮ್ಮ ಒಂದು ಆತ್ಮೀಕವಾದ ರೀತಿಯಲ್ಲಿ ನಾವು ಅಭಿವೃದ್ಧಿಗೊಳ್ಳುವುದಕ್ಕೆ ನೀನು ನಮ್ಮನ್ನು ನಡೆಸುತ್ತಾ ಬಂದಿದ್ದೀಯಪ್ಪ. ಸ್ತೋತ್ರ ಸ್ವಾಮಿ. ಈ ದಿನವೆಲ್ಲ ನಮ್ಮ ಜೊತೆ ಇದ್ದು ಎಲ್ಲಾ ಕೇಡುಗಳು, ಗಂಡಾಂತರಗಳು, ಅಪಾಯ ಅಪಘಾತಗಳಿಂದ ನಮ್ಮನ್ನು ತಪ್ಪಿಸಿ ನಡೆಸಿ ಸಾಯಂಕಾಲದ ವೇಳೆ ಸ್ವಾಮಿ ಆ ಪ್ರಕಾರವಾಗಿ ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆಗೆ ನಾವು ಈ ಝೂಮ್ ಮೀಟಿಂಗ್ಗೆ ಸೇರುವಂತೆ ನಮಗೆ ಸಹಾಯ ಮಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ನಿನ್ನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಸ್ತ್ರವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇನ್ನು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ, ಹಾಗೂ ಸ್ವಾಮಿ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ನಿನ್ನ ಪ್ರಿಯ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ಎಲ್ಲಾ ದೇವರ ಮಂದಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೂ, ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಅಂತ್ಯಾಶೀರ್ವಾದವನ್ನ ನೀಡಿದಂತ ಬೋಧಕರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಹೀಗೆ ಅನುದಿನವೂ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಆತನ ಭಯಭಕ್ತಿಯಲ್ಲಿ ಜೀವಿಸುತ್ತಾ ನಾವು ನಮ್ಮ ಕುಟುಂಬ ಮಕ್ಕಳು ಕರ್ತನ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಕರ್ತನ ಆತ್ಮನು ಪರಿಪೂರ್ಣವಾಗಿ ನಮ್ಮನ್ನ ಸಿದ್ಧಿಗೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನವೆಲ್ಲ ನಮ್ಮೊಟ್ಟಿದ್ದು ಆರೋಗ್ಯ, ಸುಕ್ಷೇಮ, ಸಮಾಧಾನ, ನೆಮ್ಮದಿಗಳನ್ನ ತಂದು ಮತ್ತೆ ಸಾಯಂಕಾಲ ಆತನ ಪರಿಶುದ್ಧವಾದ ನಾಮದಲ್ಲಿ ಕೂಡಿ ಬಂದು ಅಂತಾರಾಷ್ಟ್ರೀಯ ಕನ್ನಡ ಸಂವತ್ಸರ ಪಾಠಗಳನ್ನ ಕಲಿಯುವಾಗೆ ಸಹಾಯ ಮಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Nice message. Thank you very much. Thank you for the prayer. ಹೇಗಿದ್ದಾರೆ ನಿಮ್ಮ ಮಕ್ಕಳು ಇಬ್ರು? ಪರವಾಗಿಲ್ಲ ಪಾಸ್ಟರ್, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ.